ಪ್ರಾಣಾತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಕಿಂಚ ಪ್ರತ್ಯಕ್ಷಮೇವೈಕಂ ಮಾನಮಿತ್ಯಾದಿರೂಪಿಣೀ ವಾಕ್ಚ ಪ್ರಮಾಪಿಕಾ ಚೇತ್ ಸ್ಯಾತ್ ವಾಕ್ಯಾರ್ಥ ಪ್ರಚ್ಯುತಿಸ್ತದಾ. ಒಟ್ಟು ಏನು ಹೇಳಿದ್ರು? ಚಾರ್ವಾಕ ಶಾಸ್ತ್ರ ಪ್ರಮಾಣ ಮತ್ತು ಅಪ್ರಮಾಣ ಅಂತ. ಪ್ರಮಾಣ ಅಂತ ಹೇಳಿರಿ ಅಥವಾ ಪ್ರಮಾಣ ಅಲ್ಲ ಅಂತ ಹೇಳಿರಿ. ಎರಡು ರೀತಿಯಲ್ಲೂ ಕೂಡ ನೀವು ಏನು ಹೇಳಲಿಕ್ಕೆ ಹೊರಟಿದ್ದೀರೋ ಅದು ನಿಮಗೆ ಸಿದ್ಧವಾಗಲ್ಲ. ಅವರಿಗೆ ಅಭಿಲಷಿತವಾಗಿರ್ತಕ್ಕಂಥದ್ದು ಅದು ಸಿದ್ಧ ಆಗೋದಿಲ್ಲ ಎಂಬುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ. ಪ್ರತಿವಾದಿಗಳೇ ಜಯಿಸಿದ ಹಾಗೆ ಆಗತ್ತೆ ಅಂತ, ಪ್ರತಿವಾದಿಗಳಿಗೆ ಜಯ ಅಂತ. ಪ್ರತಿವಾದಿಗಳು ಯಾರು? ಪ್ರತ್ಯಕ್ಷವನ್ನು ಬಿಟ್ಟು ಅನುಮಾನ ಆಗಮಗಳು ಪ್ರಮಾಣ ಅಂತ ಯಾರು ಹೇಳ್ತಾರೋ ಅವರು ಪ್ರತಿವಾದಿಗಳು. ಇವರು ವಾದಿಗಳು. ಯಾರು? ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಹೇಳ್ತಕ್ಕಂಥವರು ವಾದಿಗಳು. ಇಂದ ಪ್ರತಿವಾದಿಗಳಿಗೆ ಜಯಪ್ರಾಪ್ತಿ ಆಗುತ್ತೆ ಅಂತ. ಅದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪ್ರತ್ಯಕ್ಷಮೇವೈಕಂ ಮಾನಂ ಇತ್ಯಾದಿ ರೂಪಿಣಿ ವಾಕ್ ಪ್ರಮಾಪಿಕಾ ಅಂತ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ವಾಕ್ಯ ಇದೆ. ಚಾರ್ವಾಕರು ಏನು ಹೇಳಬೇಕು? ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಬೇಕು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯ ಇದೆಯಲ್ಲ, ಇದು ಪ್ರಮಾಣ ಅಂತ ಹೇಳೋದು ಅಂತಾದರೆ, ಪ್ರಮಾಣ ಅಂದ್ರೇನು? ಯಥಾರ್ಥ ಜ್ಞಾನ ಜನಕವಾಗುತ್ತೆ ಅಂತ ಹೇಳೋದು ಅಂತಾದರೆ, ಆಗ ಈ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಅಪ್ರಮಾಣ ಆಯಿತು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯ ಅದು ಶಿಷ್ಯರಿಗೆ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಹೇಳೋದು ಅಂತಾದರೆ, ಆವಾಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ ಅಂತ ಆಯಿತು. ಅದಕ್ಕೆ ಇತಿ ಚೇತ್ ವಾಕ್ಯಾರ್ಥ ಪ್ರಚ್ಯುತಿ ತದಾ ಅಂತ. ಅದರಿಂದ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಅರ್ಥ ಸಿದ್ಧ ಆಗೋದಿಲ್ಲ. ಯಾಕೆ? ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳೋ ಶಬ್ದದಿಂದ ಅರ್ಥಜ್ಞಾನ ಬರ್ತಿದೆಯಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯದಿಂದ ಅರ್ಥಜ್ಞಾನ ಬಂತು ಅಂತಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಪ್ರಮಾಣ ಅಂತ ಆಯಿತು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯದಿಂದ ಜ್ಞಾನ ಬಂತು ಅಂತಾದರೆ ಪ್ರತ್ಯಕ್ಷ ಒಂದೇ ಎಂಬತಕ್ಕಂತಹ ವಾಕ್ಯ ಇದೆಯಲ್ಲ, ಇದು ಪ್ರಮಾಣ ಅಂತ ಆಯಿತು. ಹಾಗಾದ್ರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಅದು ಅಲ್ಲ ಅಂತ ಆಯಿತು. ಕಿಂಚ ಮತ್ತು ಪ್ರತ್ಯಕ್ಷಂ ಏಕಮೇವ, ಪ್ರತ್ಯಕ್ಷ ಒಂದೇ, ಮಾನಂ ಪ್ರಮಾಣವು, ಇತ್ಯಾದಿ ರೂಪಿಣಿ ಈ ರೀತಿಯಾಗಿರ್ತಕ್ಕಂಥ ಇದೇ ಮೊದಲಾದ ವಾಕ್ಚ ಮಾತಾದರೂ, ಪ್ರಮಾಪಿಕಾ ಶಿಷ್ಯರಿಗೆ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ, ಸ್ಯಾಚೇತ್ ಆಗಿದೆ ಅಂತಾದರೆ, ತದಾ ಆಗ ವಾಕ್ಯಾರ್ಥ ಪ್ರಚ್ಯುತಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯವು ಅಪ್ರಮಾಣ ಅಂತ ಆಗುತ್ತದೆ. ಕಿಂಚ ಅಲ್ಲದೆ ಪ್ರತ್ಯಕ್ಷಂ ಏಕಮೇವ, ಪ್ರತ್ಯಕ್ಷ ಒಂದೇ, ಮಾನಂ ಪ್ರಮಾಣವು, ಇತ್ಯಾದಿ ರೂಪಿಣಿ ಈ ಇದೇ ಮೊದಲಾಗಿರ್ತಕ್ಕಂತಹ ವಾಕ್ ಮಾತಾದರೂ, ಪ್ರಮಾಪಿಕ ಶಿಷ್ಯರಿಗೆ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತಾ ಇದೆ ಅಂತಾದರೆ, ಸ್ಯಾಚೇತ್ ಆಗಿದೆ ಅಂತಾದರೆ, ತದಾ ಆಗ ವಾಕ್ಯಾರ್ಥ ಪ್ರಚ್ಯುತಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯವು ಪ್ರಮಾಣ ಅಂತಾಗೋದಿಲ್ಲ. ಬ್ರಹ್ಮ ಹೌದು ಹೌದು ಹಾಗೇನೆ. ಇದಾನೀಂ ಚಾರ್ವಾಕಶಾಸ್ತ್ರಸ್ಯ ಪ್ರಾಮಾಣ್ಯೇ ಅಪ್ರಾಮಾಣ್ಯೇ ಚ. ಚಾರ್ವಾಕರ ಶಾಸ್ತ್ರ ಅದನ್ನು ಪ್ರಮಾಣ ಅಂತ ಹೇಳ್ರಿ ಅಥವಾ ಅಪ್ರಮಾಣ ಅಂತ ಹೇಳ್ರಿ.
ಸ್ವಾಭಿಲಷಿತ ತತ್ವಸ್ಯ ಅಸಿದ್ಧಿರೇವ. ಅವರು ಹೇಳ್ತಕ್ಕಂಥ ಪ್ರತ್ಯಕ್ಷ ಒಂದೇ ಪ್ರಮಾಣ, ಉಳಿದವುಗಳು ಪ್ರಮಾಣ ಅಲ್ಲ ಎಂಬತಕ್ಕಂತಹ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ಅರ್ಥದ ಸಿದ್ಧಿಯೂ ಆಗೋದಿಲ್ಲ ಎಂಬುದಾಗಿ ಪಕ್ಷದ್ವಯೇಪಿ. ಚಾರ್ವಾಕಶಾಸ್ತ್ರ ಪ್ರಮಾಣ ಅಂತ ಹೇಳ್ರಿ, ಚಾರ್ವಾಕಶಾಸ್ತ್ರ ಅಪ್ರಮಾಣ ಅಂಥೇಳಿ ಎರಡೂ ಪಕ್ಷದಲ್ಲಿಯೂ ಕೂಡ ಪ್ರತಿವಾದಿನಾಂ ಏವ ಜಯ. ಅಂದರೆ ಚಾರ್ವಾಕರನ್ನು ಬಿಟ್ಟು ಉಳಿದವರಿದ್ದಾರಲ್ಲ ಅವರಿಗೇನೆ ಜಯ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಇತ್ಯಾಹ. ಅದನ್ನು ಹೇಳ್ತಾ ಇದ್ದಾರೆ. ಕಿಂಚ ಇತಿ ಪ್ರತ್ಯಕ್ಷಂ ಏಕಮೇವ ಮಾನಂ ಇತ್ಯಾದಿ ರೂಪಿಣಿ ವಾಕ್ ಅಂತ. ಅಲ್ಲಿ ಪ್ರತ್ಯಕ್ಷಂ ಏವ ಏಕಂ ಮಾನಂ ಇತ್ಯಾದಿ ರೂಪಿಣಿ ವಾಕ್ ಅಂತ ಅದಷ್ಟು ಅರ್ಥ. ಅಂದರೆ ಏನರ್ಥ? ಪ್ರಮಾಪಿಕಾ ಚೇತ್ ಸ್ಯಾತ್, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳತಕ್ಕಂತಹ ಚಾರ್ವಾಕರ ವಾಕ್ಯವು ಅದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತಾದರೆ, ಪ್ರತ್ಯಕ್ಷಂ ಏಕಮೇವ ಮಾನಂ ಇತ್ಯಾದಿ ರೂಪಿಣಿ ವಾಕ್ ಪ್ರಮಾಪಿಕಾ ಸ್ಯಾತ್ ಚೇತ್, ಇದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತಾದರೆ ತದಾ ವಾಕ್ಯಾರ್ಥ ಪ್ರಚ್ಯುತಿ. ಏನಂಗಂದರೆ ವಾಕ್ಯಾರ್ಥಸ್ಯ ಪ್ರತ್ಯಕ್ಷಂ ಏವ ಪ್ರಮಾಣಂ ಇತ್ಯಸ್ಯ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದಕ್ಕೆ ಪ್ರಚ್ಯುತಿ ಸ್ಯಾತ್, ತಪ್ಪು ಅಂತ ಆಗ್ತಾ ಇತ್ತು. ಯಾಕೆ? ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಯಥಾರ್ಥ ಜ್ಞಾನವನ್ನು ಉಂಟು ಮಾಡ್ತಾ ಇದೆ. ಅಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಅದು ಸರಿಯಲ್ಲ ಅಂತ ಆಯಿತು. ಕ್ರಿಯಾವೃತ್ತಿಯ ಯೋಜ್ಯಂ, ಇದನ್ನು ಎರಡು ಬಾರಿ ನಾವು ಆವೃತ್ತಿ ಅದನ್ನು ಮಾಡಿಕೊಂಡು ಅನ್ವಯ ಮಾಡಿಕೊಳ್ಬೇಕು. ಅಸ್ಮಿನ್ ಪಕ್ಷೆ ಶಾಸ್ತ್ರರೂಪವಾಕ್ಯಸ್ಯ ಪ್ರತ್ಯಕ್ಷಸ್ಯ ಚ ಇತ್ಯುಭಯೋರಪಿ ಪ್ರಾಮಾಣ್ಯ ಪ್ರಾಪ್ತೇ ಇತಿ ಭಾವಃ. ಆವಾಗ ಈ ಪಕ್ಷದಲ್ಲಿ ಶಾಸ್ತ್ರರೂಪವಾಕ್ಯಸ್ಯ, ಶಾಸ್ತ್ರವೂ ಪ್ರಮಾಣ ಅಂತಾಯಿತು. ಯಾಕೆ? ಚಾರ್ವಾಕರ ಶಾಸ್ತ್ರ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಿಷಯವನ್ನು ಹೇಳ್ತಾ ಇದೆ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂತಹ ಈ ವಾಕ್ಯ ಶಾಸ್ತ್ರದ ವಾಕ್ಯ, ಚಾರ್ವಾಕ ಶಾಸ್ತ್ರದ ವಾಕ್ಯ. ಹಾಗಾದರೆ ಇದು ಯಥಾರ್ಥ ಜ್ಞಾನ ಉಂಟು ಮಾಡುತ್ತೆ ಅಂತಾದರೆ ಈ ಶಾಸ್ತ್ರವು ಪ್ರಮಾಣ ಅಂತ ಹೇಳದಂತೆ ಆಯಿತು, ಪ್ರತ್ಯಕ್ಷವೂ ಪ್ರಮಾಣ ಅಂತ ಹೇಳದಂತೆ ಆಯಿತು. ಹಾಗಾದರೆ ಈ ವಾಕ್ಯವೂ ಪ್ರಮಾಣ, ಅವ್ರು ಹೇಳ್ತಕ್ಕಂಥದ್ದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷಕ್ಕೂ ಶಾಸ್ತ್ರಕ್ಕೂ ಎರಡಕ್ಕೂ ಪ್ರಾಮಾಣ್ಯವನ್ನು ಒಪ್ಪಿದಂತೆ ಆಯಿತು. ಅದರಿಂದ ಏನಾಯಿತು? ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಸಿದ್ಧ ಆಗಲಿಲ್ಲ. ಮತ್ತು ಮುಂದೆ ಯದ್ಯಪ್ರಮಾಪಿಕಾ ಸ್ಯಾತ್ ವಾಕ್ಯಾರ್ಥ ಪ್ರಚ್ಯುತಿಸ್ತದಾ ಅರ್ಥಾಯಾತಾರ್ಥ್ಯತಃ ಪ್ರಾಹುಃ ಅಮಾನತ್ವಂ ಯತೋ ಬುಧಾಃ. ಇನ್ನು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಪ್ರಮಾಪಿಕ ಅಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಚಾರ್ವಾಕ ಶಾಸ್ತ್ರದ ವಾಕ್ಯ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ. ಹಿಂದೆ ಹೇಳಿದ್ದು ಯಥಾರ್ಥ ಜ್ಞಾನ ಉಂಟು ಮಾಡುತ್ತೆ ಅಂತ ಹೇಳಿದ್ದು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಇದು ಚಾರ್ವಾಕನ ಶಾಸ್ತ್ರದಲ್ಲಿರ್ತಕ್ಕಂಥ ವಾಕ್ಯ. ಈ ವಾಕ್ಯ ಎಂಬತಕ್ಕಂಥದ್ದು ಪ್ರಮಾಪಿಕ ಅಲ್ಲ, ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ ಅಂತಂದರೆ ಆವಾಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಅನ್ನೋದು ಸಿದ್ಧ ಆಗಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಸಿದ್ಧ ಆಗಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಗೆ ಸಿದ್ಧ ಆಗಬೇಕು? ಅವರ ಶಾಸ್ತ್ರದ ವಾಕ್ಯದಿಂದ ಸಿದ್ಧ ಆಗಬೇಕು. ಆದರೆ ಅವರ ಶಾಸ್ತ್ರದ ವಾಕ್ಯ ಎಂಬತಕ್ಕಂಥದ್ದು ಅದು ಪ್ರಮಾಪಕ ಅಲ್ಲ. ಪ್ರಮಾಪಕ ಅಲ್ಲ ಅಂದರೆ ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ. ಹಾಗಾದರೆ ಅವರ ಶಾಸ್ತ್ರದ ವಾಕ್ಯ ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ ಅಂತಾದರೆ ಹಾಗಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ ಅಂತಾಯಿತು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ ಆಗಿದೆ ಅಂತಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಅನ್ನೋದು ಸಿದ್ಧ ಆಗಲಿಲ್ಲ. ಅರ್ಥ ಅಯಾಥಾರ್ಥ್ಯತಃ ಪ್ರಾಹುಃ ಅಮಾನತ್ವಂ ಯತೋ ಬುಧಃ ಅಂತ. ಯಾಕೆ ಅಂತಂದರೆ ಎಲ್ಲಿ ಅರ್ಥವು ಅಪ್ರಮಾಣವಾಗಿದೆಯೋ ಅಂಥ ಕಡೆಯಲ್ಲಿ ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣ ಆಗಿದೆ ಅಂತ ಹೇಳ್ತಾರೆ. ಈಗ ಇದು ಬೆಳ್ಳಿ ಅಂತ ನಾನು ಹೇಳಿದೆ, ಇದು ಬೆಳ್ಳಿ ಅಂತ. ಇದು ಬೆಳ್ಳಿಯಾ? ಅಲ್ಲ. ಹಾಗಾದರೆ ಇದು ಬೆಳ್ಳಿ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ. ಯಾಕೆ ಅಪ್ರಮಾಣ? ಇಲ್ಲಿರುವಂಥ ವಸ್ತುವನ್ನು ತೋರಿಸಿ ನಾನು ಇದು ಬೆಳ್ಳಿ ಅಂತ ಹೇಳಿದೆ, ಇದು ಬೆಳ್ಳಿ ಆಗಿಲ್ಲ. ಹಾಗಾದರೆ ವಸ್ತು ಎಂಬತಕ್ಕಂಥದ್ದು ಯಥಾರ್ಥವಾಗಿಲ್ಲ ಅಂತಾದರೆ
ಆ ವಸ್ತುವನ್ನು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ, ಇದು ಬೆಳ್ಳಿ ಎಂಬತಕ್ಕಂಥ ವಾಕ್ಯ, ಅದೇನಾಗುತ್ತೆ ಆಯತಾರ್ಥವಾಗುತ್ತೆ. ಹಾಗೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಅಪ್ರಮಾಪಕ, ಅದು ಯಥಾರ್ಥವನ್ನು ಉಂಟು ಮಾಡಲ್ಲ, ಯಥಾರ್ಥ ಜ್ಞಾನ ಉಂಟು ಮಾಡಲ್ಲ ಅಂತಾದರೆ ಹಾಗಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಅಲ್ಲ ಅಂತ ಆಯಿತು. ಈ ವಾಕ್ಯ ಯಥಾರ್ಥ ಜ್ಞಾನ ಉಂಟು ಮಾಡಲ್ಲ ಅಂತಾದರೆ ಆವಾಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಅಲ್ಲ ಎಂಬತಕ್ಕಂಥದ್ದು ಆ ವಾಕ್ಯದಿಂದಲೇ ಸಿದ್ಧ ಆಯಿತು. ಅದರಿಂದಾಗಿ ಹಿಂದೆ ಹೇಳಿದ್ದು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಪ್ರಮಾಣ ಅಂತಾದರೆ, ಈಗ ಹೇಳ್ತಕ್ಕಂಥದ್ದು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ ಅಂತಾದರೆ. ಇಷ್ಟು ವ್ಯತ್ಯಾಸ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಚಾರ್ವಾಕ ಶಾಸ್ತ್ರದ ವಾಕ್ಯ ಇದು ಪ್ರಮಾಣ ಅಂತಾದರೆ ಆವಾಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಅವ್ರ ಸಿದ್ಧಾಂತ ಸಿದ್ಧ ಆಗಲ್ಲ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಪ್ರಮಾಣ ಅಲ್ಲ ಅಂತಾದರೆ ಆವಾಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಸಿದ್ಧವಾಗಲ್ಲ. ಯಥಾರ್ಥ ಜ್ಞಾನವ ಇದು? ಬೆಳ್ಳಿನ ಇದು ಅಲ್ಲ, ಮತ್ತೆ ಅದು ಯಥಾರ್ಥ ಜ್ಞಾನವಾ? ಬೆಳ್ಳಿ ಇದ್ದಾಗ ಬೆಳ್ಳಿ ಅಂತ ಹೇಳಿದ್ರೆ ಅದು ಹೇಳ್ತಾ ಇಲ್ಲ. ಅದಕ್ಕೆ ಅರ್ಥ ಅಯಾತಾರ್ಥತಃ ವಸ್ತು ಇಲ್ಲ, ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಹೇಳ್ತಕ್ಕಂಥ ವಾಕ್ಯ. ವಸ್ತು ಇಲ್ಲ ಆದರೆ ವಸ್ತು ಇದೆ ಅಂತ ವಾಕ್ಯವನ್ನು ಹೇಳ್ತಾ ಇದ್ದೇವೆ. ಅಂದರೆ ವಸ್ತು ಇಲ್ಲದೇ ಇರೋದ್ರಿಂದ ಆ ವಸ್ತು ಇದೆ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯ ಅದು ಅಪ್ರಮಾಣ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಅಲ್ಲ, ಅಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಲ್ಲ ಎಂಬತಕ್ಕಂಥದ್ದಾಗಿರೋದ್ರಿಂದ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಾ ಇದೆ ಅಂತಾದರೆ ಆವಾಗ ಅದು ಅಪ್ರಮಾಣ ಅಂತ ಆಗುತ್ತೆ. ಪ್ರತ್ಯಕ್ಷವು ಒಂದೇ ಪ್ರಮಾಣ ಎಂಬತಕ್ಕಂತಹ ಶಾಸ್ತ್ರದ ಮಾತು ಯದಿ ಒಂದು ವೇಳೆ ಅಪ್ರಮಾಪಿಕ, ಅದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡೋದಿಲ್ಲ ಅಂತಾದರೆ ತದಾ ಆಗ ವಾಕ್ಯಾರ್ಥ ಪ್ರಚ್ಯುತಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಅರ್ಥವು ಸಿದ್ಧವಾಗೋದಿಲ್ಲ. ಯತಃ ಯಾವ ಕಾರಣದಿಂದ ಬುಧಾಃ ಜ್ಞಾನಿಗಳು ಅರ್ಥ ಅಯಾತಾರ್ಥ್ಯತಃ ಅರ್ಥವೂ ಇಲ್ಲ ಅಂತಾದಾಗ ಅಮಾನತ್ವಂ ವಾಕ್ಯವು ಅಪ್ರಮಾಣವಾಗುತ್ತದೆ ಎಂಬುದಾಗಿ ಪ್ರಾಹುಹು ಹೇಳುತ್ತಾರೆ. ಪ್ರತ್ಯಕ್ಷ ಮಾತ್ರ ಪ್ರಮಾಣ ಎಂಬುವಂತಹ ಚಾರ್ವಾಕ ಶಾಸ್ತ್ರದ ಮಾತು ಯದಿ ಒಂದು ವೇಳೆ ಅಪ್ರಮಾಪಿಕ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಅಂತಾದರೆ ತದಾ ಆಗ ವಾಕ್ಯಾರ್ಥ ಪ್ರಚ್ಯುತಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಾಕ್ಯದ ಅರ್ಥವು ಸರಿಯಾಗುವುದಿಲ್ಲ. ಪ್ರಚ್ಯುತಿ ಸ್ಯಾತ್, ಹಾನಿಯಾಗುತ್ತದೆ. ಯತಃ ಯಾವ ಕಾರಣದಿಂದ ಬುಧಾಃ ಜ್ಞಾನಿಗಳು ಅರ್ಥ ಅಯಾತಾರ್ಥ್ಯತಃ ವಸ್ತು ಇಲ್ಲ ಅಂತಾದರೆ ಅಯಥಾರ್ಥವಾಗಿದ್ದರೆ ಅಮಾನತ್ವಂ ಆ ವಾಕ್ಯವು ಪ್ರಮಾಣ ಅಲ್ಲ ಎಂಬುದಾಗಿ ಪ್ರಾಹುಹು ಹೇಳುತ್ತಾರೆ. ಪಕ್ಷಾಂತರಮಪಿ ಆಶಂಕ್ಯ ಪ್ರಾಗುಕ್ತ ದೂಷಣೇನೈವ ದೂಷಯತಿ. ಇನ್ನೊಂದು ಪಕ್ಷಾಂತರ. ಮೊದಲನೇ ಪಕ್ಷ ಯಾವುದು? ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಪ್ರಮಾಣ, ಇದು ಮೊದಲನೇ ವಾಕ್ಯ, ಮೊದಲನೇದು ಪಕ್ಷ. ಎರಡನೇದು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ. ಮೊದಲನೇ ಪಕ್ಷ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಪ್ರಮಾಣ. ಈಗ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯ ಅಪ್ರಮಾಣ ಎಂಬತಕ್ಕಂತಹ ಪಕ್ಷದಲ್ಲಿಯೂ ಕೂಡ ಅದನ್ನು ಕೂಡ ಆಶಂಕೆ ಮಾಡಿ ಹಿಂದೆ ಹೇಳಿರ್ತಕ್ಕಂಥ ದೋಷ ವಾಕ್ಯಾರ್ಥ ಪ್ರಚ್ಯುತಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಅರ್ಥ ಸಿದ್ಧ ಆಗಲ್ಲ ಎಂಬತಕ್ಕಂಥ ದೋಷವನ್ನೇ ಪುನಃ ಹೇಳ್ತಾ ಇದ್ದಾರೆ. ಅದಕ್ಕರ್ಥ ಪ್ರತ್ಯಕ್ಷಂ ಏಕಮೇವ ಮಾನಂ ಇತ್ಯಾದಿ ರೂಪ ವಾಕ್. ಹಿಂದೆ ಹೇಳಿದ್ರಲ್ಲ, ಪ್ರತ್ಯಕ್ಷಂ ಏಕಮೇವ ಮಾನಂ ಇತ್ಯಾದಿ ರೂಪ ವಾಕ್ ಅನ್ನೋದನ್ನೇ ಎಂಬತಕ್ಕಂತಹ ಶಬ್ದದಿಂದ ಹೇಳಿದ್ದಾರೆ. ಹಿಂದಿನ ವಾಕ್ಯದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಬಂದಿರತಕ್ಕಂಥದ್ದೇನಿದೆ ಅದನ್ನೇ ಶಬ್ದದಿಂದ ಇಟ್ಕೊಳ್ಬೇಕು. ತದಾಪಿ ವಾಕ್ಯಾರ್ಥ ಪ್ರಚ್ಯುತಿ.
ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಚಾರ್ವಾಕ ಶಾಸ್ತ್ರದ ವಾಕ್ಯವು ಅಪ್ರಮಾಣವಾಗಿದೆ ಅಂತಾದರೆ ಆಗಲೂ ಕೂಡ ವಾಕ್ಯಾರ್ಥ ಪ್ರಚ್ಯುತಿ. ಅಂದ್ರೇನರ್ಥ? ಪ್ರತ್ಯಕ್ಷಂ ಏಕಮೇವ ಮಾನಂ ಇತಿ ವಾಕ್ಯಾರ್ಥ ಪ್ರಚ್ಯುತಿ ಸ್ಯಾತ್ ಇತಿ ಸಂಬಂಧ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಅವರ ಸಿದ್ಧಾಂತದ ತತ್ವ ಸಿದ್ಧ ಆಗೋದಿಲ್ಲ ಅಂತರ್ಥ. ಕಥಂ, ಯಾಕೆ? ಇತ್ಯತಃ ತದುಪಪಾದಯತಿ, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅರ್ಥ ಅಯಾತಾರ್ಥ್ಯತಃ ಅಂತ. ಅಮಾನತ್ವಂ ಅಂತ ಅಂದರೆ ವಾಕ್ಯಸ್ಯ ಇತಿ ಶೇಧ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯವು ಅಪ್ರಮಾಣ ಆಗುತ್ತೆ ಅಂತ ವಾಕ್ಯ ಅಂತ ಇಟ್ಕೊಳ್ಬೇಕು. ಯಾವುದಕ್ಕೆ ಅಮಾನತ್ವ ಅಪ್ರಾಮಾಣ್ಯ ಅಂತಂದರೆ ವಾಕ್ಯಕ್ಕೆ. ಯಾವ ವಾಕ್ಯಕ್ಕೆ? ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯಕ್ಕೆ. ಯತಃ ಅರ್ಥ ಅಯಾತಾರ್ಥ್ಯತಃ ಏವ ವಾಕ್ಯ ಅಮಾನತ್ವಂ ಬುಧಾಃ ಪ್ರಾಹುಃ. ಯಾವಾಗ ವಸ್ತು ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಅಂತಹ ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಹೇಳ್ತಕ್ಕಂಥ ವಾಕ್ಯವನ್ನು ಅಪ್ರಮಾಣ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಯತಃ ಅರ್ಥ ಅಯಾತಾರ್ಥ್ಯತಃ ಏವ, ವಸ್ತು ಇಲ್ಲ ಅಂತಾಗಿರುವುದರಿಂದಲೇ ವಾಕ್ಯ ಅಮಾನತ್ವಂ, ವಾಕ್ಯವು ಪ್ರಮಾಣ ಅಲ್ಲ ಎಂಬುದಾಗಿ ಬುಧಾಃ ಪ್ರಾಹುಃ ಜ್ಞಾನಿಗಳು ಹೇಳ್ತಾರೆ. ಯತಶ್ಚ ಪ್ರತ್ಯಕ್ಷಂ ಏಕಮೇವ ಮಾನಂ ಇತಿ ವಾಕ್ಯಾರ್ಥಃ. ಅತಃ ತಸ್ಯ ಅವಿದ್ಯಮಾನತ್ವರೂಪ ಅಯಥಾರ್ಥತ್ವೇ ಕಥಂ ನ ವಾಕ್ಯಾರ್ಥ ಪ್ರಚ್ಯುತಿ ಇತಿ ಭಾವಃ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ವಾಕ್ಯದಿಂದ ತಿಳಿದು ಬರತಕ್ಕಂಥ ಅರ್ಥ. ಪ್ರತ್ಯಕ್ಷ ಒಂದೇ ಪ್ರಮಾಣ, ಪ್ರತ್ಯಕ್ಷಂ ಏಕಮೇವ ಮಾನಮಿತಿ ವಾಕ್ಯಾರ್ಥಃ. ಅತಃ ತಸ್ಯ ಅವಿದ್ಯಮಾನತ್ವರೂಪ ಅಯಥಾರ್ಥತ್ವೇ, ಈ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಈ ತತ್ವ ಎಂಬತಕ್ಕಂಥದ್ದು ಇಲ್ಲ ಅಂತಾಗ್ಬಿಟ್ರೆ ಆ ವಾಕ್ಯ ಎಂಬತಕ್ಕಂಥದ್ದೇನಾಯಿತು? ಇಲ್ಲದೇ ಇರತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ ಅಂತ ಆಯಿತು. ಆದ್ದರಿಂದಾಗಿ ಕಥನ್ನ ವಾಕ್ಯಾರ್ಥ ಪ್ರಚ್ಯುತಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ನಿಮಗೆ ಬೇಕಾದಂತಹ ಆ ತತ್ವ ಸಿದ್ಧ ಆಗಲ್ಲ ಅಂತ ಏನು ಹೇಳಬೇಕು? ಅತಶ್ಚಾಸ್ತ್ರಮಾನತ್ವೇ ಜಿತಂ ತತ್ ಪ್ರತಿವಾದಿಭಿಃ ತ್ವಚ್ಛಾಸ್ತ್ರಮಾನತಾಯಾಂಚ ಜಿತಂ ತತ್ ಪ್ರತಿವಾದಿಭಿಃ. ಈಗ ಎರಡೂ ಕಡೆಯಲ್ಲಿ ಅಂದರೆ ಅವರ ಶಾಸ್ತ್ರದ ವಾಕ್ಯವನ್ನು ಪ್ರಮಾಣ ಅಂತ ಹೇಳ್ರಿ, ಅವರ ಶಾಸ್ತ್ರದ ವಾಕ್ಯವನ್ನು ಅಪ್ರಮಾಣ ಅಂತ ಹೇಳ್ರಿ, ಆಗ ವಾಕ್ಯಾರ್ಥ ಪ್ರಚ್ಯುತಿ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಅರ್ಥ ಸಿದ್ಧವಾಗಲ್ಲ. ಆದ್ದರಿಂದ ಪ್ರತಿವಾದಿಗಳು ಗೆದ್ದಂತೆ ಆಗುತ್ತೆ ಅಂತ ಪ್ರತಿವಾದಿಗಳಿಗೆ ಜಯ ಎಂಬತಕ್ಕಂಥದ್ದು ಪ್ರಾಪ್ತ. ಜಿತಂ ತತ್ ಪ್ರತಿವಾದಿಭಿಃ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಯಾರು ಖಂಡನೆ ಮಾಡ್ತಾ ಇದ್ದಾರೋ ಅವರು ಗೆದ್ದಂತೆ ಆಗುತ್ತೆ ಅಂತ. ಯಾಕೆ ಅಂತಂದರೆ ಅದನ್ನು ಹೇಳ್ತಾರೆ, ತ್ವಚ್ಛಾಸ್ತ್ರ ಮಾನತ್ವೆ, ನಿನ್ನ ಚಾರ್ವಾಕ ಶಾಸ್ತ್ರ ಅದು ಪ್ರಮಾಣ ಆಗಿದೆ ಅಂತಾದರೆ, ಶಾಸ್ತ್ರ ಅಂದರೆ ಏನದು? ಶಬ್ದ. ಶಾಸ್ತ್ರ ಅಂದರೆ ಶಬ್ದ. ಅಂದರೆ ಅವರ ಶಾಸ್ತ್ರವು ಪ್ರಮಾಣ ಆಗಿದೆ ಅಂತಂದರೆ ಏನು ಒಪ್ಪದಂತೆ ಆಯಿತು? ಶಬ್ದಕ್ಕೆ ಪ್ರಾಮಾಣ್ಯನ ಒಪ್ಪದಂತೆ ಆಯಿತು. ಜಿತಂ ತತ್ ಪ್ರತಿವಾದಿಭಿಃ. ಆದ್ದರಿಂದ ಶಬ್ದವೂ ಪ್ರಮಾಣ ಅಂತ ಯಾರು ಹೇಳ್ತಾರೋ ಅವರು ಗೆದ್ದಂತೆ ಆಯಿತು. ಇನ್ನು ತಶ್ಚಾಸ್ತ್ರ ಅಮಾನತಾಯಾಂಚ, ಚಾರ್ವಾಕ ಶಾಸ್ತ್ರ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ ಅಂತಾದರೆ ಆವಾಗ ಅವ್ರು ಹೇಳ್ತಕ್ಕಂಥ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ ಅಂತಾಯಿತು. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಏನು ಪ್ರಮಾಣ ಆಗಬೇಕು? ಅವರ ಶಾಸ್ತ್ರವೇ ಪ್ರಮಾಣ ಆಗಬೇಕು. ಆದರೆ ಅವರ ಶಾಸ್ತ್ರವನ್ನು ಏನಂತ ಹೇಳ್ತಾರೆ? ಅಪ್ರಮಾಣ ಅಂತ ಹೇಳ್ತಾರೆ. ಅಂದರೆ ಅವರ ಶಾಸ್ತ್ರವು ಅಪ್ರಮಾಣ ಆಗಿರೋದ್ರಿಂದಾಗಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಈ ವಿಷಯ ಸಿದ್ಧ ಆಗೋದಿಲ್ಲ. ಆದ್ದರಿಂದಾಗಿ ಜಿತಂ ತತ್ ಪ್ರತಿವಾದಿಭಿಃ. ಆದ್ದರಿಂದ ಶಬ್ದವೂ ಪ್ರಮಾಣ ಎಂಬುದಾಗಿ ಯಾರು ಹೇಳ್ತಾರೋ ಅವರೇ ಗೆದ್ದಂತೆ ಆಯಿತು. ತತ್ವವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು? ಅದು ಶಾಸ್ತ್ರ. ತತ್ವವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಶಾಸ್ತ್ರ. ಶಬ್ದನ ಇಲ್ಲಿ ಶಾಸ್ತ್ರ ಅಂತಿದೆ. ತಚ್ಛಾಸ್ತ್ರ ಅಮಾನತಾಯಾಮ್, ಅವರ ಶಾಸ್ತ್ರ ಅದು ಪ್ರಮಾಣ ಅಲ್ಲ ಅಂತಂದರೆ, ಪ್ರಮಾಣ ಅಲ್ಲ ಅಂದ್ರೇನು? ಅವರ ಶಾಸ್ತ್ರವು ತತ್ವವನ್ನು ತಿಳಿಸ್ಕೊಡ್ತಾ ಇಲ್ಲ ಅಂತಾದರೆ ಅಂತರ್ಥ. ಅತಃ ಆದ್ದರಿಂದ ತ್ವಚ್ಛಾಸ್ತ್ರಮಾನತ್ವೇ,
ನಿನ್ನ ಶಾಸ್ತ್ರವು ಪ್ರಮಾಣವಾಗಿದೆ ಎಂಬುದಾಗಿ ಒಪ್ಪಿದರೆ ತ್ವತ್ಪ್ರತಿವಾದಿಭಿಹಿ ಅಂತ ನಿನ್ನ ಪ್ರತಿವಾದಿಗಳಾಗಿರ್ತಕ್ಕಂತಹ ನಮ್ಮಿಂದ ಜಿತಂ ಗೆಲ್ಲಲ್ಪಟ್ಟಿತು. ತ್ವಶ್ಚಾಸ್ತ್ರ ಅಮಾನತಾಯಾಂಚ ನಿನ್ನ ಶಾಸ್ತ್ರವು ಅಪ್ರಮಾಣವಾಗಿದೆ ಅಂತಾದರೂ ಕೂಡ ತ್ವತ್ಪ್ರತಿವಾದಿಭಿಹಿ ನಿನ್ನ ಪ್ರತಿವಾದಿಗಳಾದ ನಮ್ಮಿಂದ ಜಿತಂ ಗೆಲ್ಲಲ್ಪಟ್ಟಿತು. ಎರಡೂ ಕಡೆಯಲ್ಲಿ ಅತಃ ಆದ್ದರಿಂದ ತ್ವಶ್ಚಾಸ್ತ್ರ ಮಾನತ್ವೆ ನಿನ್ನ ಶಾಸ್ತ್ರವು ಪ್ರಮಾಣವಾಗಿದೆ ಅಂತಾದರೆ ಶಬ್ದಕ್ಕೆ ಪ್ರಾಮಾಣ್ಯ ಒಪ್ಪಿದಂತೆ ಆಯಿತು. ಆದ್ದರಿಂದ ತ್ವತ್ಪ್ರತಿವಾದಿಭಿಹಿ ನಿನಗೆ ಪ್ರತಿವಾದಿಗಳಾದಂತಹ ನಾವು ನಮ್ಮಿಂದ ಜಿತಂ ಗೆದ್ದಂತೆ ಆಯಿತು. ತ್ವಚ್ಛಾಸ್ತ್ರ ಅಮಾನತಾಯ ನಿನ್ನ ಶಾಸ್ತ್ರ ಪ್ರಮಾಣ ಅಲ್ಲ ಅಂತಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಸಿದ್ಧ ಆಗಲಿಲ್ಲ. ಆದ್ದರಿಂದ ತ್ವತ್ಪ್ರತಿವಾದಿಭಿಹಿ ನಿನ್ನ ಪ್ರತಿವಾದಿಗಳಾದಂಥ ನಮ್ಮಿಂದ ಜಿತಂ ಗೆಲ್ಲಲ್ಪಟ್ಟಿತು. ತದ್ವಾಕ್ಯಾರ್ಥೋಸ್ತಿ ಚೇನ್ಮಾನಂ ಆಗಮೋಪಿ ಬಲಾದ್ ಭವೇತ್. ತದ್ವಾಕ್ಯಾರ್ಥೋ ನ ಚೇನ್ಮಾನಂ ಆಗಮೋಪಿ ಬಲಾದ್ ಭವೇತ್. ಅದನ್ನೇ ಹೇಳ್ತಾರೆ ನಿನ್ನ ವಾಕ್ಯಾರ್ಥವು ಅದು ಮಾನ. ನಿನ್ನ ವಾಕ್ಯದಿಂದ ತಿಳಿದು ಬರತಕ್ಕಂಥ ಅರ್ಥ ಇದೆಯಲ್ಲ ಅದು ಪ್ರಮಾಣ ಆಗಿದೆ ಅಂತಾದರೆ ಆವಾಗ ಶಬ್ದವು ಪ್ರಮಾಣ ಅಂತ ಆಯಿತು. ಅವರ ವಾಕ್ಯಾರ್ಥ ಏನು? ಅವರ ವಾಕ್ಯದಿಂದ ತಿಳಿದು ಬರುವಂಥ ಅರ್ಥ ಯಾವುದು? ಪ್ರತ್ಯಕ್ಷ ಒಂದೇ ಪ್ರಮಾಣ, ಉಳಿದದ್ದು ಯಾವುದು ಪ್ರಮಾಣ ಅಲ್ಲ. ಹಾಗಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂಥದ್ದು ಇದು ಪ್ರಮಾಣ ಆಗಿದೆ ಅಂತಾದರೆ ಆವಾಗ ಈ ಪ್ರತ್ಯಕ್ಷ ಒಂದೇ ಪ್ರಮಾಣ ಆಗಿದೆ ಎಂಬತಕ್ಕಂತಹ ಅರ್ಥವನ್ನು ತಿಳಿಸುವಂಥ ವಾಕ್ಯ ಇದೆಯಲ್ಲ ಅದು ಆಗಮ, ಅದು ಪ್ರಮಾಣ ಆದಂತೆ ಆಯಿತು, ಶಬ್ದಕ್ಕೆ ಪ್ರಾಮಾಣ್ಯವನ್ನು ಒಪ್ಪದಂತೆ ಆಯಿತು. ಒಂದು ವೇಳೆ ತ್ವದ್ವಾಕ್ಯಾರ್ಥೋ ನಚೇನ್ಮಾನಂ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಈ ವಾಕ್ಯಾರ್ಥ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ ಅಂತಾದರೆ ಆವಾಗ ಆಗಮೋಪಿ ಬಲಾದ್ ಭವೇತ್. ಹಾಗಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ. ಹಾಗಾದರೆ ಪ್ರತ್ಯಕ್ಷ ಒಂದು ಬಿಟ್ಟು ಬೇರೆಯಾದದ್ದು ಕೂಡ ಪ್ರಮಾಣ, ಆಗಮ ಪ್ರಮಾಣ ಅಂತಾಯಿತು. ಹೀಗೆ ನಿನ್ನ ಶಾಸ್ತ್ರದ ಅರ್ಥ ಅಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಅರ್ಥ ಇದು ಪ್ರಮಾಣ ಆಗಿದೆ. ಹಾಗಾದರೆ ಇದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು? ಪ್ರತ್ಯಕ್ಷ ಒಂದೇ ಪ್ರಮಾಣ ಆಗಿದೆ ಎಂಬತಕ್ಕಂಥ ತಿಳಿಸ್ಕೊಡ್ತಕ್ಕಂಥ ಶಬ್ದ. ಆದ್ದರಿಂದ ಆ ಶಬ್ದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಬೇಕು. ಒಂದು ವೇಳೆ ನೀನು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಇದೆಯಲ್ಲ ಇದು ಪ್ರಮಾಣ ಅಲ್ಲ ಅಂತ ಹೇಳಬೇಕು. ಇದು ಒಂದೇ ಇದು ಪ್ರಮಾಣ ಅಲ್ಲ ಅಂತ ಹೇಳಿದ್ರೆ ಆವಾಗ ಈ ಶಾಸ್ತ್ರ ಏನು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಲ್ಲ. ಹಾಗಾದರೆ ಪ್ರತ್ಯಕ್ಷಂತ ಬೇರೆಯಾದದ್ದು ಕೂಡ ಪ್ರಮಾಣ ಅಂತ ಹೇಳದಂತೆ ಆಯಿತು. ತ್ವದ್ವಾಕ್ಯಾರ್ಥ ನಿನ್ನ ಶಾಸ್ತ್ರದ ಮಾತಿನ ಅರ್ಥವು ಅಸ್ತಿ ಚೇತ್ ಅದು ಯಥಾರ್ಥವಾಗಿದೆ ಅಂತಾದರೆ ಆಗಮೋಪಿ ಆ ಶಾಸ್ತ್ರದ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತಹ ವೇದವು ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿರೋದ್ರಿಂದ ವೇದವು ಕೂಡ ಬಲ ಅರ್ಥಾತ್ ಮಾನಂ ಅದು ಪ್ರಮಾಣವಾದ ವಿಷಯವನ್ನೇ ತಿಳಿಸ್ಕೊಡ್ತಾ ಇರೋದ್ರಿಂದ ಮಾನಂ ಪ್ರಮಾಣವು ಭವೇತ್ ಆಗುತ್ತದೆ. ತ್ವದ್ವಾಕ್ಯಾರ್ಥ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ನಿನ್ನ ಶಾಸ್ತ್ರದ ಅರ್ಥವು ನಚೇದ್ಮಾನಂ ಪ್ರಮಾಣ ಅಲ್ಲ ಅಂತಾದರೆ ಆಗ ಪ್ರಮಾಣದಿಂದ ಆಗಮೋಪಿ ವೇದವೂ ಕೂಡ ಮಾನಂ ಪ್ರಮಾಣವೇ ಭವೇತ್ ಆಗುತ್ತದೆ. ತ್ವದ್ವಾಕ್ಯಾರ್ಥ ನಿನ್ನ ಶಾಸ್ತ್ರದ ಮಾತಿನ ಅರ್ಥವು ಅಸ್ತಿ ಚೇತ್ ಪ್ರಮಾಣವಾಗಿದೆ ಅಂತಾದರೆ ಆಗ ವಾಕ್ಯಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿರೋದ್ರಿಂದ ಆಗಮೋಪಿ ವೇದವೂ ಕೂಡ ಬಲಾತ್ ಅರ್ಥ ಸತ್ಯವಾಗಿರುವುದರಿಂದ ಪ್ರಮಾಣಂ ಭವೇತ್ ಮಾನಂ ಭವೇತ್ ಪ್ರಮಾಣವಾಗಬೇಕು. ತ್ವದ್ವಾಕ್ಯಾರ್ಥ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ನಿನ್ನ ಶಾಸ್ತ್ರದ ಮಾತು ನಚೇತ್ ಪ್ರಮಾಣ ಆಗಿಲ್ಲ ಅಂತಾದರೆ ಆಗಮೋಪಿ ವೇದವೂ ಕೂಡ ಬಲವಂತವಾಗಿ ಪ್ರಮಾಣಂ ಭವೇತ್ ಪ್ರಮಾಣವೇ ಆಗಬೇಕು. ಅತಃ ಉಭಯತ್ರಾಪಿ ವಾಕ್ಯಾರ್ಥ ಪ್ರಚ್ಯುತೇ ಅತಃ ಅಂತಿದೆ. ಅದಕ್ಕರ್ಥ ವಾಕ್ಯ ನಿಮ್ಮ ಶಾಸ್ತ್ರದ ವಾಕ್ಯವನ್ನು ಪ್ರಮಾಣ ಅಂತ ಹೇಳ್ರಿ, ನಿಮ್ಮ ಶಾಸ್ತ್ರದ ವಾಕ್ಯವನ್ನು ಅಪ್ರಮಾಣ ಅಂತ ಹೇಳ್ರಿ. ಎರಡೂ ರೀತಿಯಲ್ಲಿ ಅವಾಗ ವಾಕ್ಯಾರ್ಥ ಪ್ರಚ್ಯುತಿ ಅಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಅರ್ಥ ಸಿದ್ಧ ಆಗೋದಿಲ್ಲ. ಆದ್ದರಿಂದ ಅಂತ ಅರ್ಥ. ತ್ವಚ್ಛಾಸ್ತ್ರಮಾನತ್ವೇ ಸ್ವಚ್ಛಾಸ್ತ್ರಸ್ಯ ಪ್ರತ್ಯಕ್ಷಸ್ಯ ಚ ಪ್ರಾಮಾಣ್ಯಾತ್ ತ್ವತ್ಪ್ರತಿವಾದಿಭಿಃ ಅಸ್ಮಾಭಿಃ ಜಿತಂ
ಅದರ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ. ತ್ವಚ್ಛಾಸ್ತ್ರಮಾನತ್ವೆ, ನಿನ್ನ ಶಾಸ್ತ್ರವು ಪ್ರಮಾಣ ಆಗಿದೆ. ನಿನ್ನ ಶಾಸ್ತ್ರವು ಪ್ರಮಾಣ ಆಗಿದೆ ಅಂದರೆ ಶಬ್ದವು ಪ್ರಮಾಣ ಅಂತಾಯಿತು. ಪ್ರತ್ಯಕ್ಷ ಪ್ರಮಾಣ ನೀನೇ ಹೇಳಿದೀಯ. ಆದ್ದರಿಂದ ತ್ವಚ್ಛಾಸ್ತ್ರಸ್ಯ ಪ್ರತ್ಯಕ್ಷಸ್ಯ ಚ, ನಿನ್ನ ಶಾಸ್ತ್ರಕ್ಕೂ ಪ್ರತ್ಯಕ್ಷಕ್ಕೂ ಪ್ರಾಮಾಣ್ಯವನ್ನು ಒಪ್ಪಿದಂತೆ. ಆದ್ದರಿಂದ ತ್ವತ್ಪ್ರತಿವಾದಿಭಿ ಅಸ್ಮಾಭಿ, ನಿನ್ನ ಪ್ರತಿವಾದಿಗಳಾದಂಥ ನಾವು ಜಿತಂ ಗೆದ್ದವರಾದೆವು, ನಮ್ಮಿಂದ ಗೆಲ್ಲಲ್ಪಟ್ಟಿತು. ಸ್ವಚ್ಛಾಸ್ತ್ರಸ್ಯ ಅಮಾನತಾಯ, ನಿನ್ನ ಶಾಸ್ತ್ರ ಅಪ್ರಮಾಣ ಆಗಿದೆ ಅಂತಾದರೆ ಆಗ ತ್ವತ್ಪ್ರತಿವಾದಿಭಿ ಅಸ್ಮಾಭಿ ಜಿತಂ, ಆಗಲೂ ಕೂಡ ನಿನ್ನ ಪ್ರತಿವಾದಿಗಳಾದಂತಹ ನಾವೇ ಗೆದ್ದಂತೆ ಆಯಿತು. ಯಾಕೆ ಅದನ್ನು ಹೇಳ್ತಾರೆ. ಶಾಸ್ತ್ರ ಅಪ್ರಾಮಾಣ್ಯಸ್ಯ ಚ ಶಾಸ್ತ್ರಾರ್ಥಭೂತ ಪ್ರತ್ಯಕ್ಷೈಕ ಪ್ರಮಾಣಾಖ್ಯ ಪ್ರಮಾಣತ್ವಾಖ್ಯ ತ್ವದಭಿಲಷಿತ ತತ್ವ ಅಭಾವಂ ಅಂತರ್ಭಾವ್ಯೈವ ಪ್ರಾಪ್ತೇ ಇತಿ ಭಾವಃ. ಶಾಸ್ತ್ರ ಅಪ್ರಮಾಣ ಆಗಿದೆ ಅಂತಾದರೆ ಶಾಸ್ತ್ರದಿಂದ ತಿಳಿದು ಬರತಕ್ಕಂತಹ ಪ್ರಮೇಯ ಯಾವುದು? ಪ್ರತ್ಯಕ್ಷ ಒಂದೇ ಪ್ರಮಾಣ. ಶಾಸ್ತ್ರವು ಅಪ್ರಮಾಣ ಆಗಿದೆ ಅಂತಾದರೆ ಆವಾಗ ಶಾಸ್ತ್ರದಿಂದ ತಿಳಿದು ಬರುವಂಥ ಪ್ರಮೇಯ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಕೂಡ ಅಪ್ರಮಾಣ ಎಂಬತಕ್ಕಂಥದ್ದು ಆಗ್ತಾ ಇದೆ. ಶಾಸ್ತ್ರ ಅಪ್ರಾಮಾಣ್ಯಸ್ಯ, ಶಾಸ್ತ್ರವು ಅಪ್ರಮಾಣ ಆಗಿದೆ ಅಂತಾದರೆ ಶಾಸ್ತ್ರ ಅರ್ಥಭೂತ ಪ್ರತ್ಯಕ್ಷ ಏಕ ಪ್ರಮಾಣಾಖ್ಯ ತ್ವದಭಿಲಷಿತ. ಚಾರ್ವಾಕರಿಗೆ ಇಷ್ಟವಾಗಿರ್ತಕ್ಕಂತಹ ಶಾಸ್ತ್ರದಿಂದ ತಿಳಿದು ಬರತಕ್ಕಂತಹ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಇಷ್ಟವಾಗಿರ್ತಕ್ಕಂಥ ತತ್ವ ಇದೆಯಲ್ಲ, ತದ ಅಭಾವ ಅಂತರ್ಭಾವ್ಯೈವ, ಆ ತತ್ವ ಇಲ್ಲ ಎಂಬುದಾಗಿಯೇ ಶಾಸ್ತ್ರ ಎಂಬತಕ್ಕಂಥದ್ದು ಅಪ್ರಮಾಣ ಆಗುತ್ತೆ. ಶಾಸ್ತ್ರ ಅಪ್ರಮಾಣ ಆಗಿದೆ ಅಂತಂದರೆ ಅವ್ರು ಹೇಳ್ತಕ್ಕಂಥ ವಿಷಯ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಆದ್ದರಿಂದ ಅವರ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ತತ್ವ ಸಿದ್ಧ ಆಗಲಿಲ್ಲ, ಅದರ ಶಬ್ದವು ಪ್ರಮಾಣ ಅಂತಾಯಿತು. ಅಥವಾ ಅಸ್ಮದಭಿಲಷಿತ ಪ್ರಮೇಯ ವಿರೋಧಿ ಅರ್ಥ ಪ್ರತಿಪಾದಕ ತ್ವಚ್ಛಾಸ್ತ್ರ ಅಪ್ರಾಮಾಣ್ಯೆ ಬಾಧಕಾಭಾವೇನ ಅಸ್ಮದ ಅಭಿಲಷಿತ ಸಕಲ ಪ್ರಮೇಯ ಸಿದ್ಧೇ ಇತಿ ಭಾವಃ. ಅಥವಾ ನಮಗೆ ಇಷ್ಟವಾಗಿರ್ತಕ್ಕಂತಹ ಪ್ರಮೇಯ ಯಾವುದಿದೆಯೋ ಶಬ್ದವು ಪ್ರಮಾಣ ಎಂಬತಕ್ಕಂಥದ್ದು. ನಮಗೆ ಅಭಿಲಷಿತವಾದಂತಹ ಪ್ರಮೇಯ ಯಾವುದು? ಶಬ್ದವು ಪ್ರಮಾಣ ಎಂಬತಕ್ಕಂಥದ್ದು. ಆದರೆ ಅದಕ್ಕೆ ವಿರೋಧಿಯಾಗಿರ್ತಕ್ಕಂಥ ಅರ್ಥ ಯಾವುದು? ಶಬ್ದವು ಪ್ರಮಾಣ ಅಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು. ಇದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತಹ ಅವನ ಶಾಸ್ತ್ರ ಯಾವುದದು? ಪ್ರತ್ಯಕ್ಷ ಒಂದೇ ಪ್ರಮಾಣ, ಶಬ್ದವು ಪ್ರಮಾಣ ಅಲ್ಲ ಅಂತ. ಇದೇನಾಗಿದೆ? ಅಪ್ರಮಾಣ ಆಗಿದೆ ಅಂತಾದರೆ ಆಗ ಬಾಧಕ ಅಭಾವೇನ, ನಾವು ಒಪ್ಕೊಂಡಿರ್ತಕ್ಕಂಥದ್ದಕ್ಕೆ ಏನೂ ಬಾಧಕ ಇಲ್ಲ ಅಂತ ಆಯಿತು. ಆದ್ದರಿಂದ ಅಸ್ಮದ್ ಅಭಿಲಷಿತ ಸಕಲ ಪ್ರಮೇಯ ಸಿದ್ಧೇಹೇ, ನಮಗೆ ಇಷ್ಟವಾಗಿರ್ತಕ್ಕಂತಹ ಎಲ್ಲ ಪ್ರಮೇಯವೂ ಕೂಡ ಸಿದ್ಧವಾಗುತ್ತೆ ಅಂತ ಅರ್ಥ. ಚಿತ್ರಂ ಪಕ್ಷದ್ವಯೇಪ್ಯೇಕಂ ಪತಿತಂ ದೂಷಣಂ ತವ ತಂ ತ್ವಾಂ ಪತಿತ ಪಂಕ್ತಿಸ್ಥಂ ಸಂತೋ ಹಂತಃ ಸಂತಿತೆ ಅಖರ್ವಗರ್ವ ಚಾರ್ವಾಕ ದುರ್ವಾಕ್ಯಂ ನೋರ್ವ ಕುರ್ವತ. ಇನ್ನು ಅವರನ್ನು ಅಪಹಾಸ್ಯ ಮಾಡಿ ಪ್ರತ್ಯಕ್ಷ ಒಂದೇ ಪ್ರಮಾಣ, ಶಬ್ದವು ಪ್ರಮಾಣ ಅಲ್ಲ ಎಂಬತಕ್ಕಂಥ ವಿಷಯವನ್ನು ಅಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಒಂದೇ ಪ್ರಮಾಣ, ಆ ಶಬ್ದಾದಿಗಳು ಪ್ರಮಾಣ ಅಲ್ಲ ಎಂಬತಕ್ಕಂಥದ್ದನ್ನು ಉಪಸಂಹಾರ ಮಾಡಬೇಕಾದ್ರೆ ಅವರಿಗೆ ಅಪಹಾಸ್ಯವನ್ನು ಮಾಡಿ, ಅಪಹಾಸ್ಯ ಮಾಡುವ ಮೂಲಕ ಅದನ್ನು ಅಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಏನಂತ? ಚಿತ್ರಂ ಪಕ್ಷದ್ವಯೇಪಿ ಏಕಂ ಪತಿತಂ ದೂಷಣಂ ತವ ಅಂತ. ನಿನ್ನ ಶಾಸ್ತ್ರವನ್ನು ಪ್ರಮಾಣ ಅಂಥೇಳು, ನಿನ್ನ ಶಾಸ್ತ್ರವನ್ನು ಅಪ್ರಮಾಣ ಅಂಥೇಳು. ಆದರೆ ಎರಡೂ ಪಕ್ಷದಲ್ಲೂ ಕೂಡ ದೋಷ ಮಾತ್ರ ಒಂದೇ. ನಿನ್ನ ಶಾಸ್ತ್ರವನ್ನು ಪ್ರಮಾಣ ಅಂತ ಹೇಳು ಅಥವಾ ನಿನ್ನ ಶಾಸ್ತ್ರವನ್ನು ಅಪ್ರಮಾಣ ಅಂತ ಹೇಳು, ಏನು ಹೇಳಿದರೂ ಕೂಡ ದೋಷ ಮಾತ್ರ ಒಂದೇ ಆಗಿದೆ. ಇದು ಚಿತ್ರಂ, ಇದು ಅತ್ಯಂತ ಆಶ್ಚರ್ಯ. ತಂ ತ್ವಾಂ ಪತಿತ ಪಂಕ್ತಿಸ್ಥಂ ಸಂತೋ ಹಂತ ಹಸಂತಿತೆ ಅಂತ. ಹೀಗೆ ನೀನು ಪತಿತ ಪಂಕ್ತಿಸ್ಥ ಅಂದ್ರೇನು? ಪರಿಹಾರ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ, ಸಾಮರ್ಥ್ಯ ಇಲ್ಲದೇ ಇರತಕ್ಕಂತಹ ದೋಷವುಳ್ಳವನಾಗಿದ್ದೀಯಾ. ಆದ್ದರಿಂದ ಏನಾಯಿತು? ಬಾಯಿ ಮುಚ್ಕೊಂಡಿರಬೇಕಾಯಿತು. ಆದ್ದರಿಂದ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಬಾಯಿಂದ ಹೇಳ್ತೀಯ,
ಪ್ರತ್ಯಕ್ಷ ಒಂದೇ ಪ್ರಮಾಣ ಅನ್ನೋದನ್ನು ಸಮರ್ಥನೆ ಮಾಡುವಂತಂದರೆ ಸಮರ್ಥನೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಈ ರೀತಿಯಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ವಿಷಯವನ್ನು ಹೇಳ್ತಕ್ಕಂಥವನ ಮೇಲೆ ಏನೇನು ನಾವು ದೋಷವನ್ನು ಹೇಳ್ತಾ ಇದ್ದೇವೋ ಅದನ್ನು ಪರಿಹಾರ ಮಾಡಲಿಕ್ಕಾಗಲ್ಲ. ಅಂದರೆ ನೀನು ಬಾಯಿ ಮುಚ್ಕೊಂಡಿದ್ದೀಯಾ, ಆದ್ದರಿಂದ ನಿನ್ನನ್ನು ನೋಡಿ ಸಂತಹ ಹಸಂತಿ, ಎಲ್ಲ ಜ್ಞಾನಿಗಳು ಕೂಡ ಅವರು ನಗುತ್ತಾ ಇದ್ದಾರೆ, ಅಪಹಾಸ್ಯವನ್ನು ಮಾಡ್ತಾರೆ ಅಂತ. ಆದ್ದರಿಂದ ಅಖರ್ವ ಗರ್ವ ಚಾರ್ವಾಕ ದುರ್ವಾಕ್ಯಂ ನ ಉರು ಅಕುರ್ವತ ಅಂತ, ನೋರ್ವ ಕುರ್ವತ ನ ಉರು ಅಕುರ್ವತ ಅಂತ ಅರ್ಥ. ಅದರಿಂದ ಅವನು ಬಹಳ ಗರ್ವಿಷ್ಠ, ಅಖರ್ವ ಅಂದರೆ ಬಹಳವಾದ ಗರ್ವದಿಂದ ಕೂಡಿರ್ತಕ್ಕಂತಹ ಚಾರ್ವಾಕನ ಮಾತುಗಳಿದೆಯಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ, ಉಳಿದಿದ್ದ್ಯಾವುದು ಕೂಡ ಪ್ರಮಾಣ ಅಲ್ಲ ಎಂಬತಕ್ಕಂತಹ ಅವನ ವಾಕ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ಇದನ್ನು ಪ್ರಮಾಣವನ್ನಾಗಿ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಆದ್ದರಿಂದ ಚಾರ್ವಾಕ ಮತದಲ್ಲಿ ಅವರು ಹೇಳಿರ್ತಕ್ಕಂತಹ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಪಕ್ಷದ್ವಯೇಪಿ, ನಿನ್ನ ಶಾಸ್ತ್ರವು ಪ್ರಮಾಣವಾಗಿದೆ ಅಂದರೆ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತದೆ, ಅಥವಾ ನಿನ್ನ ಶಾಸ್ತ್ರವು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಎಂಬತಕ್ಕಂತಹ ಎರಡೂ ಪಕ್ಷದಲ್ಲಿಯೂ ಏಕಂ ದೂಷಣಂ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ನಿನ್ನ ಅಭಿಲಷಿತವಾದ ಅರ್ಥವು ಸಿದ್ಧವಾಗುವುದಿಲ್ಲ ಎಂಬತಕ್ಕಂತಹ ದೋಷವು ತವ ನಿನಗೆ ಪತಿತಂ ಬಂದಿತು ಬರುತ್ತದೆ, ಚಿತ್ರಂ ಆಶ್ಚರ್ಯ, ಹಂತ ಅಯ್ಯೋ ಅಂಥೇಳಿ, ಪತಿತ ಪಂಕ್ತಿಸ್ಥಂ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ದೋಷಗಳಿಂದ ಬಾಯಿ ಮುಚ್ಚಿಕೊಂಡಿರತಕ್ಕಂತಹ ತ್ವಾಂ ನಿನ್ನನ್ನು ಏ ಯಾವ ಸಂತಹ ಸಜ್ಜನರು ಹಸಂತಿ ಅಪಹಾಸ್ಯ ಮಾಡುತ್ತಾರೆ, ತೇ ಅಂತಹ ಸಜ್ಜನರು ಅಖರ್ವ ಗರ್ವ ಚಾರ್ವಾಕ ದುರ್ವಾಕ್ಯಂ ಬಹಳವಾಗಿ ಗರ್ವಿಷ್ಠನಾಗಿರ್ತಕ್ಕಂತಹ ಚಾರ್ವಾಕನ ಕೆಟ್ಟ ಮಾತುಗಳನ್ನು ಉರು ಶ್ರೇಷ್ಠವನ್ನಾಗಿ ನ ಅಕುರ್ವತ ಒಪ್ಪುವುದಿಲ್ಲ. ಪಕ್ಷದ್ವಯೇಪಿ, ನಿನ್ನ ಶಾಸ್ತ್ರದ ಮಾತು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತದೆ ಪ್ರಮಾಪಕ, ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಅಪ್ರಮಾಪಕ ಎಂಬತಕ್ಕಂತಹ ಎರಡು ಪಕ್ಷದಲ್ಲಿಯೂ ಕೂಡ ಏಕಂ ದೂಷಣಂ ವಾಕ್ಯಾರ್ಥ ಹಾನಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಅರ್ಥ ಸಿದ್ಧ ಆಗುವುದಿಲ್ಲ ಎಂಬತಕ್ಕಂತಹ ಒಂದೇ ದೋಷವು ತವ ನಿನಗೆ ಪತಿತಂ ಬರುತ್ತದೆ, ಚಿತ್ರಂ ಆಶ್ಚರ್ಯ, ಹಂತ ಅಷ್ಟೇ ಅಲ್ಲದೆ ಅಯ್ಯೋ ಪತಿತ ಪಂಕ್ತಿಸ್ಥಂ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ದೋಷಗಳನ್ನು ಹೇಳಿರುವುದರಿಂದ ಬಾಯಿ ಮುಚ್ಚಿಕೊಂಡು ಇರತಕ್ಕಂತಹ ತ್ವಾಂ ನಿನ್ನನ್ನು ಏ ಯಾವ ಸಂತಹ ಸಜ್ಜನರು ಹಸಂತಿ ಅಪಹಾಸ್ಯ ಮಾಡುತ್ತಾರೋ ತೇ ಅಂತಹ ಸಜ್ಜನರು ಅಖರ್ವ ಗರ್ವ ಚಾರ್ವಾಕ ದುರ್ವಾಕ್ಯಂ ಬಹಳ ಗರ್ವಿಷ್ಠನಾಗಿರ್ತಕ್ಕಂತಹ ಚಾರ್ವಾಕನ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ದುಷ್ಟವಾಕ್ಯವನ್ನು ಉರು ಉತ್ತಮವನ್ನಾಗಿ ನ ಅಕುರ್ವತ ಮಾಡುವುದಿಲ್ಲ, ಒಪ್ಪುವುದಿಲ್ಲ. ಉಭಯ ಪಕ್ಷೇಪಿ, ಉಭಯ ಪಕ್ಷ ಚಾರ್ವಾಕರ ಶಾಸ್ತ್ರದ ಮಾತು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ ಅಂತ ಒಂದು ಪಕ್ಷ, ಚಾರ್ವಾಕರ ಶಾಸ್ತ್ರದ ಮಾತು ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ ಎಂಬತಕ್ಕಂಥ ಪಕ್ಷ, ಎರಡು ಪಕ್ಷ ಅಂತ. ಎರಡೂ ಪಕ್ಷದಲ್ಲಿ ನಾವೇ ಗೆದ್ದೆವು ಅಂತ ಅರ್ಥ. ಪತಿತಂ ಅಲ್ಲ, ಅಲ್ಲಿ ಎರಡಿದೆ, ಅಲ್ಲಿ ಚಿತ್ರಂ ಪಕ್ಷದ್ವಯೇಪಿ ಏಕಂ ಪತಿತಂ, ಅಲ್ಲೊಂದು ಪತಿತಂ ಅಂತಿದೆ. ಆಮೇಲೆ ಪತಿತ ಪಂಕ್ತಿಸ್ಥಂ ಅದು ಬೇರೆ, ಅದು ಪತಿತ ಪಂಕ್ತಿಯಲ್ಲಿರುವವನು ಯಾವುದು, ಅದು ಪತಿತ ಪಂಕ್ತಿಸ್ಥಂ ಒಂದೇ ಪದ, ಸಮಸ್ತ ಪದ. ಪತಿತಂ ಅಂತ ಇನ್ನೊಂದು ಪದ ಅದು ಬೇರೆ, ಇದು ಸಮಸ್ತ ಪದ, ಸಮಾಸಾಗಿಯೇ ಇರೋದು. ಏನು ಪತಿತಾನಾಂ ಪಂಕ್ತಿ ಪತಿತ ಪಂಕ್ತೌ ಸ್ತಃ ಅಂತ ತತ್ಪುರುಷ ಸಮಾಸ. ಕಿಂಚ ಇತ್ಯಾದಿನ ಉಕ್ತಂಚ ಸ್ವೋಪಹಾಸಂ ಉಪಸಂಹರತಿ. ಕಿಂಚ ಎಂಬುದಾಗಿ ಹಿಂದೆ ಹೇಳಿದ್ರಲ್ಲ, ಎರಡೂ ಕಡೆಯಲ್ಲಿ ವಾಕ್ಯಾರ್ಥ ಪ್ರಚ್ಯುತಿ ಆಗುತ್ತೆ ಅಂತ ಅದನ್ನು ಹೇಳಿ ಉಪಹಾಸ್ಯ ಮಾಡಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಚಿತ್ರಮಿತ್ಯಾದಿನ ಪಕ್ಷದ್ವಯೇ ಅದಕ್ಕೆ ಹೇಳ್ತಾರೆ ಪ್ರಮಾಪಕತ್ವ ಅಪ್ರಮಾಪಕತ್ವ ರೂಪ ಪಕ್ಷದ್ವಯೇ ಅಂತ ಅರ್ಥ.
ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತೆ, ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಎಂಬತಕ್ಕಂತಹ ಎರಡೂ ಪಕ್ಷದಲ್ಲಿ. ಏಕಂ ದೂಷಣಂ, ಒಂದೇ ದೋಷ. ಯಾವುದದು? ವಾಕ್ಯಾರ್ಥ ಪ್ರಚ್ಯುತ್ಯ ಪ್ರತಿವಾದಿನಾಂ ಜಯ ಇತ್ಯೇಕಂ ದೂಷಣಂ ಯೇ ತವ ಪತಿತಂ ಆಗತಂ. ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂತಹ ಈ ಅರ್ಥ ಸಿದ್ಧ ಆಗೋದಿಲ್ಲ, ಆದ್ದರಿಂದ ಪ್ರತಿವಾದಿಗಳು ಗೆದ್ದರು ಎಂಬತಕ್ಕಂಥ ಇದು ದೋಷ. ಇದು ಪತಿತಂ ಅಂದರೆ ಆಗತಂ, ನಿನಗೆ ಬರುತ್ತೆ. ಅಲ್ಲ, ಪತಲ್ರ ಗತವು ಬಂತು ಅಂತ ಅರ್ಥ. ಪತಿತಂ ಅಂತಂದರೆ ಬಂದಿದೆ ಅಂತ, ಬಿತ್ತು ಅಂತಲ್ಲ. ವಾದ ಬಿದ್ದೋಯ್ತು, ಸರಿ. ಅಲ್ಲೇ ಇಲ್ಲಿ ದೂಷಣಂ ಪತಿತಂ ಅಂತಿದೆ. ದೂಷಣಂ ಪತಿತಂ ಅಂತಂದ್ರಿಂದ ದೋಷ ಬಂತು ಅಂತ ಅರ್ಥ. ದೋಷವು ಬಂತು ಅಂತ ಅರ್ಥ. ಆದ್ದರಿಂದ ಪತಿತಂ ಅಂದರೆ ಬಂತು ಅಂತ ಅರ್ಥ. ಅದನ್ನೇ ನಾವು ಹೇಳ್ತಾ ಇರೋದು. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತೀರಾ, ಶಾಸ್ತ್ರ ಯಾಕೆ? ಮತ್ತು ಶಾಸ್ತ್ರ ಬೇಕು ಅಂತಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಲಿಕ್ಕೆ ಬರಲ್ಲ. ಅದನ್ನೇ ಹೇಳ್ತಾ ಇರೋದು. ಪತಿತ ಪಂಕ್ತಿಸ್ಥಂ ನೋಡಿ, ಒಂದೇ ಸಮಾಸ. ಪತಿತ ಪಂಕ್ತಿಸ್ಥಂ ಅಂದರೆ ಪರಿಹಾರ ಅಸಾಮರ್ಥ್ಯಾತ್, ಹೇಳಿದ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದೇ ಇರುವುದರಿಂದ ಆಗತ ದೂಷಣೈ ಸಹ ತೂಷ್ಣೀಂ ಸ್ಥಿತಂ ಇತ್ಯರ್ಥ. ಬಂದಿರತಕ್ಕಂಥ ದೋಷಗಳ ಜೊತೆಯಲ್ಲಿ ತೆಪ್ಪಗಿದ್ದಾನೆ, ಬಾಯಿ ಮುಚ್ಕೊಂಡಿದ್ದಾನೆ ಅಂತ ಅರ್ಥ. ಬಾಯಿ ಮುಚ್ಕೊಂಡಿರ್ತಕ್ಕಂತಹ ನಿನ್ನನ್ನು ಏ ಸಂತಹ ಹಸಂತಿ, ಯಾವ ಸಜ್ಜನರು ಅಪಹಾಸ್ಯ ಮಾಡ್ತಾರೋ ತೇ ಅಂತಹ ಸಜ್ಜನರೇ ಅಖರ್ವ ಗರ್ವ ಚಾರ್ವಾಕ ದುರ್ವಾಕ್ಯಂ, ಬಹಳವಾಗಿ ಗರ್ವಿಷ್ಠನಾಗಿರ್ತಕ್ಕಂತಹ ಚಾರ್ವಾಕನ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಾಕ್ಯವನ್ನು ಉರು ಅಂದರೆ ಶ್ರೇಷ್ಠವನ್ನಾಗಿ ನ ಅಕುರ್ವತ ಮಾಡುವುದಿಲ್ಲ, ಒಪ್ಪುವುದಿಲ್ಲ ಎಂಬುದಾಗಿ ಸಂಬಂಧ ಅನ್ವಯ ಮಾಡಿಕೊಳ್ಬೇಕು. ಪೂರ್ವೋತ್ತರ ವ್ಯಾಹತತ್ವಾತ್ ಅಪ್ರಯೋಜಕಂ ಅಕುರ್ವತ ಇತಿ ಭಾವ. ಹಿಂದಿನ ಮುಂದಿನ ವಾಕ್ಯಗಳಿಂದ ಅದು ವಿರುದ್ಧವಾಗಿದೆ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತೀರ, ಪ್ರತ್ಯಕ್ಷ ಒಂದೇ ಪ್ರಮಾಣ ಅನ್ನೋದು ಶಾಸ್ತ್ರದಿಂದ ಸಿದ್ಧ ಆಗುತ್ತೆ ಅಂತ ಹೇಳ್ತೀರ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳೋದು, ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಗೆ ಸಿದ್ಧ ಆಗುತ್ತೆ? ಶಾಸ್ತ್ರದಿಂದ. ಆದ್ದರಿಂದ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಿದ್ರಿಂದ ಶಾಸ್ತ್ರ ಪ್ರಮಾಣ ಅಲ್ಲ ಅಂತ ಹಿಂದಿನ ವಾಕ್ಯದಿಂದ ಸಿದ್ಧ ಆಯಿತು. ಆದರೆ ಹೇಗೆ ಸಿದ್ಧ ಆಗುತ್ತೆ ಅಂತಂದರೆ ಪುನಃ ಶಾಸ್ತ್ರದಿಂದ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ಪೂರ್ವೋತ್ತರ ವಾಕ್ಯಗಳಿಗೆ ಪರಸ್ಪರ ವಿರೋಧ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ಈ ಅರ್ಥ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದು ಸಿದ್ಧ ಆಗೋದಿಲ್ಲ. ಕಥಾವೃಥೈವ ಜಲ್ಪಾದೌ ತವ ಕೈತವ ಶೀಲತತ್ ಯನ್ನಾಸ್ತಿ ಯುಕ್ತಿರುಕ್ತಿಸ್ತೆ ಗರ್ಜತ್ಸು ಪ್ರತಿವಾದಿಷು. ಇನ್ನು ಯಾರು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಾನೋ ಅಂಥವನು ವಾದದಲ್ಲಿ ಪ್ರವೇಶ ಮಾಡಲಿಕ್ಕೆ ಇಲ್ಲ. ವಾದದಲ್ಲಿ ಅವನು ಪ್ರವೃತ್ತನಾಗಬೇಕು, ವಾದದಲ್ಲಿ ಖಂಡನೆ ಮಾಡಬೇಕು. ಆದರೆ ಪ್ರತ್ಯಕ್ಷವನ್ನು ಒಂದೇ ಪ್ರಮಾಣ ಅಂತ ಯಾರು ಹೇಳ್ತಾನೋ ಅವನು ಈ ವಾದದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ದೋಷವನ್ನು ಹೇಳ್ತಾ ಇದ್ದಾರೆ. ಕಥಾ ವೃಥೈವ ಜಲ್ಪಾದೌ ತವ ಕೈತವಶೀಲ ತತ್ ಅಂತ. ಪ್ರತಿವಾದಿಷು ಗರ್ಜತ್ಸು, ನಿನ್ನ ಶಾಸ್ತ್ರ ಅಪ್ರಮಾಣ ಎಂಬುದಾಗಿ ಪ್ರತಿವಾದಿಗಳು ಜೋರಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಅವರು ಆ ವಿಷಯವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ನೀನು ನಿನ್ನ ಶಾಸ್ತ್ರ ಪ್ರಮಾಣ ಅಂತ ಹೇಳಲಿಕ್ಕೆ ವಾದಕ್ಕೆ ಬರಬೇಕು. ಚಾರ್ವಾಕ ಶಾಸ್ತ್ರವು ಅಪ್ರಮಾಣ ಎಂಬುದಾಗಿ ಪ್ರತಿವಾದಿಗಳು ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ದಾರೆ. ಅವಾಗ ಏನು ಮಾಡಬೇಕು? ನಮ್ಮ ಶಾಸ್ತ್ರ ಅಪ್ರಮಾಣ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ, ನಮ್ಮ ಶಾಸ್ತ್ರ ಅಪ್ರಮಾಣ ಯಾಕೆ, ಬನ್ನಿರಿ ವಾದಕ್ಕೆ ಅಂತ ಕರಿಬೇಕು. ಆದರೆ ನೀನು ಆ ನಮ್ಮ ಶಾಸ್ತ್ರ ಪ್ರಮಾಣ ಎಂಬುದಾಗಿ ಸಮರ್ಥನೆ ಮಾಡಬೇಕು ಅಂತಂದರೆ ಆವಾಗ ನಿನಗೆ ಆಗಮ ಎಂಬತಕ್ಕಂಥದ್ದು ಪ್ರಮಾಣ ಅಲ್ಲ, ಪ್ರತ್ಯಕ್ಷದಿಂದ ಅದನ್ನು ಹೇಳಲಿಕ್ಕೆ ಬರಲ್ಲ. ಆಗಮ ಪ್ರಮಾಣ ಅಲ್ಲ, ಅನುಮಾನ ಎಂಬತಕ್ಕಂಥದ್ದು ಪ್ರಮಾಣ ಅಂತ ಒಪ್ಪಿಲ್ಲ. ಹಾಗಾದರೆ ನೀನು ಹೇಗೆ ವಾದ ಮಾಡ್ತೀಯ? ವಾದ ಮಾಡಬೇಕಾದ್ರೆ ಒಂದೋ ಆಗಮವನ್ನು ಹೇಳಬೇಕು. ಶಾಸ್ತ್ರ ಇದೆ, ಪೃಷ್ಟೇನ ಆಗಮ ಏವಾದವು ವಕ್ತವ್ಯ ಸಾಧ್ಯ ಸಿದ್ಧೈ.
ಏನಾದರೂ ಚರ್ಚೆ ಬಂತು ಅಂತಂದರೆ ಮೊದಲೇನು ಹೇಳಬೇಕು, ವೇದವಾಕ್ಯವನ್ನು ಹೇಳಬೇಕು ಅಂತಿದೆ, ಅಥವಾ ಯಾವುದಾದ್ರೂ ಶಾಸ್ತ್ರದ ವಾಕ್ಯವನ್ನು ಹೇಳಬೇಕು ಅಂತ. ಇಲ್ಲಿಗ ಚಾರ್ವಾಕರಿಗೂ ಇತರರಿಗೂ ವಾದ ಪ್ರಾರಂಭ ಆಗಿದೆ ಅಂತಂದರೆ ಅವನು ಆಗಮನ ಪ್ರಮಾಣ ಹೇಳಿಕ್ಕೆ ಬರುತ್ತಾ? ಇಲ್ಲ. ಯಾಕೆ? ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಾನೆ. ಅಥವಾ ಕೆಲವೊಂದು ಬಾರಿ ಅನುಮಾನವನ್ನು ಹೇಳ್ಬೋದು. ಅನುಮಾನವನ್ನು ಪ್ರಮಾಣ ಅಂತ ಹೇಳ್ತಾನಾ? ಇಲ್ಲ. ಅನುಮಾನವನ್ನು ಪ್ರಮಾಣ ಅಂತ ಹೇಳಲ್ಲ, ಆಗಮವನ್ನು ಪ್ರಮಾಣ ಅಂತ ಹೇಳಲ್ಲ. ಅಂದಮೇಲೆ ಅವನಿಗೆ ಚರ್ಚೆಯಲ್ಲಿ ಅವಕಾಶ ಎಲ್ಲಿ? ಚರ್ಚೆ ಮಾಡಬೇಕು ಅಂತಂದರೆ ಅನುಮಾನ ಆಗಮಗಳಿಂದ ಚರ್ಚೆ ಮಾಡಬೇಕು. ನೀವು ಎರಡನ್ನೂ ಕೂಡ ಪ್ರಮಾಣ ಅಂತ ಒಪ್ಪಿಲ್ಲ, ಆದ್ದರಿಂದಾಗಿ ಚರ್ಚೆಗೆ ನಿಂಗೆ ಅವಕಾಶವೇ ಇಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾರೆ ಕೈತವಶೀಲ ಅಂತ. ಅಂದರೆ ನೀನು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಒಪ್ಪಿದೀಯ, ಆದ್ದರಿಂದಾಗಿ ಶಾಸ್ತ್ರವನ್ನೇ ನೀನು ಪ್ರಮಾಣ ಅಂತ ಒಪ್ಪುವನಲ್ಲ. ಅಂತಹ ಸ್ವಭಾವ ನಿನ್ನದು. ಈ ವಂಚನೆ ಮಾಡ್ತಕ್ಕಂಥ ಸ್ವಭಾವ. ಪ್ರತ್ಯಕ್ಷವನ್ನು ಒಂದೇ ಪ್ರಮಾಣ ಅಂಥೇಳಿ ನೀನು ಶಾಸ್ತ್ರವನ್ನು ಅಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂಥ ಸ್ವಭಾವ ನಿನ್ನದು. ಅಂತಹ ನೀನು ವಾದವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಮೋಸ ಮಾಡುವ. ಆದ್ದರಿಂದ ಏನಾಯಿತು? ನಿನಗೆ ನಿಮ್ಮ ಶಾಸ್ತ್ರವನ್ನು ಅಪ್ರಮಾಣ ಅಂತ ಎಲ್ಲ ಕಡೆ ಘೋಷಣೆ ಮಾಡಿದರೂ ಕೂಡ ಬನ್ನಿ ನಾನು ವಾಕ್ಯಾರ್ಥದಲ್ಲಿ ನಿಮ್ಮನ್ನು ಸೋಲಿಸಿ ನಮ್ಮ ಸಿದ್ಧಾಂತವೇ ಸರಿ ಅಂತ ನಾನು ತೋರಿಸ್ತೇನೆ ಅಂತ ನಿನಗೆ ವಾದಕ್ಕೆ ಕಥಾ ಅಂದರೂ ವಾದ ಅಂದರೂ ಒಂದೇ ಅರ್ಥ. ಆ ಚರ್ಚೆಗೆ ನಿನಗೆ ಅವಕಾಶವೇ ಇಲ್ಲ. ಯಾರು? ಹೌದು, ಹ್ಯಕ್ಷಾದಿ ತ್ರಿತಯಂ ಪ್ರಮಾಣಂ. ಹ್ಯಕ್ಷಾದಿ ಹಿ ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಂತ. ಅಕ್ಷ ಆದಿ ತ್ರಿತಯ. ಅಕ್ಷ ಅಂದರೆ ಪ್ರತ್ಯಕ್ಷ, ಆಮೇಲೆ ಅನುಮಾನ, ಆಮೇಲೆ ಆಗಮ. ಇದು ಪ್ರಮಾಣ ಅಂತ ನಾವು ಒಪ್ಪಿದ್ದೇವೆ. ಯತ್ ಯಾವ ಕಾರಣದಿಂದ ಪ್ರತಿವಾದಿಗಳು ಗರ್ಜತ್ಸು ಚಾರ್ವಾಕ ಶಾಸ್ತ್ರವು ಅಪ್ರಮಾಣ ಎಂಬುದಾಗಿ ಎಲ್ಲ ಕಡೆಯಲ್ಲೂ ಘೋಷಣೆ ಮಾಡುತ್ತಿರಲು ಯುಕ್ತಿ ಅನುಮಾನವಾಗಲಿ ಉಕ್ತಿ ಆಗಮವಾಗಲಿ ತೇ ನಿನಗೆ ನಾಸ್ತಿ ನಿನ್ನ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಪ್ರಮಾಣ ಇಲ್ಲ. ತತ್ ಆದ್ದರಿಂದ ಕೈತವಶೀಲ ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಎಂಬುದಾಗಿ ಒಪ್ಪಿ ಶಾಸ್ತ್ರವನ್ನು ಅಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂತಹ ವಂಚನೆಯ ಸ್ವಭಾವವುಳ್ಳವನೇ ತವ ನಿನಗೆ ಜಲ್ಪಾದೌ ಜಲ್ಪ ಮೊದಲಾಗಿರ್ತಕ್ಕಂತಹ ಚರ್ಚೆಯಲ್ಲಿ ಕಥಾ ವಾಕ್ಯಪ್ರಯೋಗವು ವೃಥಾಯೇವ ವ್ಯರ್ಥವೇ ಆಗುತ್ತದೆ. ಯತ್ ಯಾವ ಕಾರಣದಿಂದ ಪ್ರತಿವಾದಿಗಳು ಗರ್ಜತ್ಸು ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳತಕ್ಕಂತಹ ಚಾರ್ವಾಕನ ಶಾಸ್ತ್ರವು ಅಪ್ರಮಾಣ ಎಂಬುದಾಗಿ ಘೋಷಣೆ ಮಾಡಿ ಪ್ರತಿಪಾದನೆ ಮಾಡ್ತಾ ಇರಲು ಯುಕ್ತಿ ಅನುಮಾನವು ಉಕ್ತಿ ಆಗಮವಾಗಲಿ ತೇ ನಿನಗೆ ನಾಸ್ತಿ ನಿನ್ನ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ತತ್ವವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇಲ್ಲ, ಪ್ರಮಾಣವಾಗಿಲ್ಲ. ತತ್ ಆದ್ದರಿಂದ ಕೈತವಶೀಲ ಪ್ರತ್ಯಕ್ಷವನ್ನು ಒಂದೇ ಪ್ರಮಾಣವನ್ನಾಗಿ ಒಪ್ಪಿರು ಶಾಸ್ತ್ರವನ್ನು ಅಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂತಹ ವಂಚನೆ ಸ್ವಭಾವದವನಾದವನೇ ತವ ನಿನಗೆ ಜಲ್ಪಾದೌ ಜಲ್ಪ ಮೊದಲಾಗಿರ್ತಕ್ಕಂತಹ ಈ ಚರ್ಚೆಯಲ್ಲಿ ಕಥಾ ಮಾತಿನ ಪ್ರಯೋಗವು ವೃಥಾಯೇವ ವ್ಯರ್ಥವೇ ಆಗುತ್ತದೆ. ಯುಕ್ತಿ ಅಂದರೆ ಅನುಮಾನ, ಉಕ್ತಿ ಅಂದರೆ ಆಗಮ. ಯುಕ್ತಿ ಅಂದರೆ ಅನುಮಾನ, ಉಕ್ತಿ ಅಂದರೆ ಆಗಮ. ಪ್ರತ್ಯಕ್ಷೈಕ ಪ್ರಾಮಾಣ್ಯವಾದಿನಃ ಕಥಾಯಾಂ ಅನಧಿಕಾರಶ್ಚ ಇತ್ಯಾಹ. ಯಾರು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ತಾರೋ ಅವರಿಗೆ ಕಥಾ ಅಂದರೆ ವಾದ, ಚರ್ಚೆಯಲ್ಲಿ ಅವನಿಗೆ ಅವಕಾಶವೇ ಇಲ್ಲ, ಅಧಿಕಾರವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಥಕಥವಾದ ಬೇರೆ, ಅದರ ಕಥಾ ಅಂದರೆ ವಾದ ಅಂತ ಅರ್ಥ. ಜಲ್ಪಾದೌ ಅಂದರೆ ಜಲ್ಪಾದಿ ವಿಷಯೇ, ಜಲ್ಪ ಮೊದಲಾದ ವಿಷೇಕವಾಗಿರ್ತಕ್ಕಂಥದ್ರಲ್ಲಿ ಕಥಾ ಅಂದರೆ ವಾರ್ತಾ ಮಾತು ಅಂತ ಅರ್ಥ. ಅದು ವ್ಯರ್ಥವೇ. ಜಲ್ಪ ಅಂದರೆ ಮೂರಿದೆ, ಕಥಾ ಜಲ್ಪ ವಿತಂಡ ಅಂತಿದೆ. ಎಲ್ಲಿ ಪರಸ್ಪರ ಗುರು ಶಿಷ್ಯರು ತತ್ವನಿರ್ಣಯಕ್ಕೋಸ್ಕರ ವಿಚಾರವನ್ನು ಮಾಡ್ತಾರೋ ಅದನ್ನು ಕಥಾ ಅಂತ ಕರೀತಾರೆ. ಎಲ್ಲಿ ಜಯಕ್ಕೋಸ್ಕರ
ವಾದವನ್ನು ಮಾಡ್ತಾರೋ ಅದನ್ನು ಜಲ್ಪ ಅಂತ ಕರೀತಾರೆ. ಎಲ್ಲಿ ದುಷ್ಟರಿಗೂ ಒಳ್ಳೆಯವರಿಗೂ, ಕೆಟ್ಟವರಿಗೂ ಒಳ್ಳೆಯವರಿಗೂ ವಾದ ನಡೀತಾ ಇರುತ್ತೋ ಅದನ್ನು ವಿತಂಡ ಅಂತ ಕರೀತಾರೆ. ಈ ವಿತಂಡವಾದದಲ್ಲಿ ಒಂದು ಕಾನ್ಸೆಪ್ಟ್ ಇರಲ್ಲ. ಅವ್ರ ಬಾಯಿ ಮುಚ್ಚೋದು ಒಂದೇ ಕಾನ್ಸೆಪ್ಟ್, ಏನಾದರೂ ಮಾಡಿ ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ. ಇದೇ ವಿತಂಡವಾದದ್ದು. ನಾವೆಲ್ಲ ಹೇಳ್ತೇವೆ ಲೋಕದಲ್ಲಿ ಬರೀ ವಿತಂಡವಾದ ಮಾಡ್ತಾನೆ ಅಂದರೆ ಅದಕ್ಕೆ ಒಂದು ಪ್ರಿನ್ಸಿಪಲ್ ಅಂತ ಇರೋದಿಲ್ಲ, ಒಟ್ಟೆ ಹೇಳ್ಕೊಂಡು ಹೋಗ್ತಾ ಇರೋದು ಅಂತ. ಅದೇ ಸಜ್ಜನರು ಮತ್ತು ದುರ್ಜನರು. ಆ ದುರ್ಜನರ ಬಾಯಿ ಮುಚ್ಚಲಿಸೋಕ್ಕೋಸ್ಕರ ಹೇಳ್ಕೊಂಡು ಹೋದ್ರೆ ಸಾಕು. ಇದನ್ನು ವಿತಂಡ ಅಂತ ಕರೀತಾರೆ. ಜಲ್ಪ ಅಂತಂದರೆ ಗೆಲುವು ಅಥವಾ ಯಾವುದೋ ಸನ್ಮಾನ ಮಾಡ್ತಾರೆ, ಆ ಉದ್ದೇಶದಿಂದ ಇನ್ನೊಬ್ಬರನ್ನು ನಾವು ಸೋಲಿಸ್ತಾ. ಆದರೆ ನಮಗೊಂದು ಸಿದ್ಧಾಂತ ಇರುತ್ತೆ, ಅದನ್ನು ಇಟ್ಕೊಂಡೇ ನಾವು ವಾದ ಮಾಡ್ತಕ್ಕಂಥದ್ದು. ಇದನ್ನು ಜಲ್ಪ ಅಂತ ಕರೀತಾರೆ. ಇಲ್ಲಿಗ ಪ್ರಕೃತದಲ್ಲಿ ಜಲ್ಪಾದವು ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಚಾರ್ವಾಕ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಬೇಕು. ನಾವು ಹೇಳ್ತೇವೆ ಪ್ರತ್ಯಕ್ಷ ಒಂದೇ ಅಲ್ಲ, ಪ್ರಮಾಣ ಅಲ್ಲ ಅಂತ. ಎಲ್ಲವೂ ಪ್ರಮಾಣ ಇದೆ ಅಂತ. ಹಾಗಾದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥದ್ದನ್ನು ಅವನು ಸಮರ್ಥನೆ ಮಾಡಲಿಕ್ಕೋಸ್ಕರ ವಾದಕ್ಕೆ ಬರಬೇಕು. ಹಾಗೆ ಇದನ್ನು ಜಯಗೊಳಿಸ್ಲಿಕ್ಕೋಸ್ಕರ ಅವನು ಬರ್ತಾನೆ. ಇದನ್ನು ಜಲ್ಪ ಅಂತ ಕರೀತಾರೆ. ಇನ್ನು ಕಥಾ ಅಂತಿದೆ. ಕಥಾ ಅಂತಂದರೆ ಗುರು ಶಿಷ್ಯರು ಒಂದು ತತ್ವವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಪರಸ್ಪರ ವಿಚಾರ ವಾದ ಮಾಡ್ತಕ್ಕಂಥದ್ದು. ಅದನ್ನು ಕಥಾ ಅಂತ ಕರೀತಾರೆ. ಹೀಗೆ ಕಥಾ, ಜಲ್ಪ, ವಿತಂಡ ಅಂತ ಮೂರು ಇದೆ. ಇಲ್ಲಿ ಪ್ರಕೃತದಲ್ಲಿ ಇದು ಜಲ್ಪ, ಗೆಲ್ಲಬೇಕು ಅಂತಿರುತ್ತೆ. ಪ್ರತ್ಯಕ್ಷಸ್ಯೈವ ಪ್ರಾಮಾಣ್ಯಂ ಅಂಗೀಕೃತ್ಯ ತತ್ರ ಶಾಸ್ತ್ರಸ್ಯಾಪಿ ಪ್ರಮಾಣೀಕರಣಾತ್ ಕೈತವಶೀಲ ಇತಿ ಚಾರ್ವಾಕಂ ಪ್ರತಿ ಸಂಬುದ್ಧಿ ಅಂತ. ಅವನು ಒಂದನ್ನೇ ಪ್ರಮಾಣ ಅಂತ ಹೇಳಿದ್ದು, ಆದರೆ ಅಲ್ಲಿ ಶಾಸ್ತ್ರ ಪ್ರಮಾಣ ಎಂಬುದಾಗಿ ಹೇಳ್ತಾನೆ. ನಮ್ಮ ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಿದ್ದಾರೆ ಅಂತ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಅವರ ಶಾಸ್ತ್ರವನ್ನು ಹೇಳ್ತಾನೆ. ಅಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳೋದು, ಒಂದೇ ಪ್ರಮಾಣ ಯಾಕೆ ಅಂದರೆ ಶಾಸ್ತ್ರವನ್ನು ಹೇಳೋದು. ಅದರಿಂದ ಕೈತವಶೀಲ, ಮೋಸ ಮಾಡುವವನು ಅಂತ ಹೇಳಿದ್ದು. ಪ್ರತ್ಯಕ್ಷಸ್ಯೈವ ಪ್ರಾಮಾಣ್ಯಂ ಅಂಗೀಕೃತ್ಯ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಒಪ್ಪಿ, ತತ್ರ ಶಾಸ್ತ್ರಸ್ಯಾಪಿ, ಆ ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬತಕ್ಕಂಥ ವಿಷಯದಲ್ಲಿ ಶಾಸ್ತ್ರವನ್ನು ಕೂಡ ಪ್ರಮಾಣೀಕರಣಾತ್, ಪ್ರಮಾಣ ಎಂಬುದಾಗಿ ಹೇಳುವುದರಿಂದ ಕೈತವಶೀಲ ಇತಿ, ನೀನು ವಂಚನೆ ಮಾಡ್ತಕ್ಕಂಥ ಸ್ವಭಾವವುಳ್ಳವನು ಎಂಬುದಾಗಿ ಚಾರ್ವಾಕಂ ಪ್ರತಿ ಸಂಬುದ್ಧಿ, ಚಾರ್ವಾಕನನ್ನು ಸಂಬೋಧನೆ ಮಾಡಿದ್ದು. ಯತ್ ಅಂದು ಪುನಃ ಅಲ್ಲಿ ಯತ್ ಅಂತಿದೆ, ಅದಕ್ಕೆ ಯನ್ನಾಸ್ತಿ ಯುಕ್ತಿ, ಯತ್ ಅಂತಿದೆ, ಅದಕ್ಕೆ ಯಸ್ಮಾತ್ ಕಾರಣಾತ್ ಅಂತ ಅರ್ಥ. ಉಕ್ತಿ ಅಂದರೆ ಆಗಮ ಅಂತ ಅರ್ಥ. ಉಕ್ತಿ ಅಂತಂದರೆ ಆಗಮ, ವೇದ, ಶಾಸ್ತ್ರವಾಕ್ಯ ಅಥವಾ ಶಬ್ದ ಅಂತ ಅರ್ಥ. ತದಿತಿ ಪೂರ್ವೇಣ ಸಂಬಂಧ ಅಂತ. ಅಂದ ಕೈತವಶೀಲ ತತ್ ಅಂತಿದೆ. ತತ್ ಅಂತಂದರೆ ಆ ಕಾರಣ, ಯಸ್ಮಾತ್ ಅಂತಿದೆಯಲ್ಲ ಅದೇ ತತ್ ತಸ್ಮಾತ್ ಅಂತ ಅದಕ್ಕೆ ಅನ್ವಯ ಅಂತ ಅರ್ಥ. ಅಕ್ಷೈಕಮಾನತಾವಾದಿ ಕೋವಾದೀನೋ ನ ವಾದಕೃತೆ. ಅದರಿಂದ ಯಾರು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಹೇಳ್ತಾ ಇದ್ದಾನೋ ಅಂತಹ ವ್ಯಕ್ತಿ ಅಂತಕ್ಕಂಥವನು ಅವನು ವಾದಕೃತ್ ಕೋವಾದಿ ನೋನ ಅಂತ. ಆ ರೀತಿಯಲ್ಲಿ ವಾದ ಮಾಡ್ತಕ್ಕಂಥವರು ಅವನು ದೀನನಾಗ್ತಾನೆ, ವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ಪಿದಾನೋ ಅಂತಹ ವ್ಯಕ್ತಿ ದೀನಃ, ಅವನು ಅತ್ಯಂತ ದೈನ್ಯ ಸ್ಥಿತಿಯನ್ನು ಹೊಂದಿದ್ದಾನೆ. ಆದ್ದರಿಂದಾಗಿ ಅವನು ವಾದವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ದೀನನಾಗ್ತಾನೆ, ಅವನ ವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ವಾದ ಮಾಡೋದು ಹೇಗೆ ಮಾಡಬೇಕು? ಶಬ್ದವನ್ನೋ ಅನುಮಾನವನ್ನೋ ಪ್ರಯೋಗ ಮಾಡಿಯೇ ವಾದ ಮಾಡಬೇಕು. ಶಬ್ದವನ್ನು ಹೇಳಲಿಕ್ಕಾಗಲ್ಲ, ಪ್ರಮಾಣ ಅಲ್ಲ. ಅನುಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಬರಲ್ಲ, ಪ್ರಮಾಣ ಅಲ್ಲ. ಆದ್ದರಿಂದ ವಾದ ಮಾಡಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ವಾದಕೃತ ಅವನು ವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು? ಅದೇ ಹೇಳಿದ್ರಲ್ಲ, ಶಬ್ದಗಳು ಅದು ಸುಳ್ಳು ಹೇಳುತ್ತೆ. ಶಬ್ದಗಳು ನಿಮಗೆ ಒಬ್ಬ ಹೇಳ್ದ ಏನಂತ, ಬೆಳಿಗ್ಗೆ ಹೇಳಿದ್ವಲ್ಲ, ನದಿ ತೀರೆ ಪಂಚಫಲಾನಿ ಸಂತಿ, ವಾಕ್ಯ ಪ್ರಯೋಗ ಮಾಡ್ದ. ಆದ್ದರಿಂದ ಅಲ್ಲಿ ಹೋದಾಗ ನೋಡಿದ್ರೆ ಹಣ್ಣಿರಲಿಲ್ಲ. ಹಾಗಾದರೆ ವಾಕ್ಯ ಇದೆ, ಅರ್ಥ ಇಲ್ಲ. ಆದ್ದರಿಂದ ಏನಾಯಿತು? ವಾಕ್ಯವು ಪ್ರಮಾಣ ಆಗಲ್ಲ ಅಂತ ಅವ್ರು ಹೇಳ್ತಾರೆ.
ಇದು ಅವರದ್ದು. ಆದರೆ ನಾವು ಹೇಳ್ತೇವೆ ಇದು ವಾಕ್ಯದಲ್ಲಿ ಮಾತ್ರ ಅಲ್ಲ, ಪ್ರತ್ಯಕ್ಷದಲ್ಲೂ ಈ ದೋಷ ಇದ್ದೇ ಇದೆ. ಪ್ರತ್ಯಕ್ಷದಲ್ಲಿಯೂ ಈ ದೋಷ ಇದೆ. ಅಂದರೆ ಅವ್ರು ಹೇಳೋದು ಶಬ್ದ ಅಪ್ರಮಾಣ ಯಾಕೆ? ಶಬ್ದ ಇದೆ, ಅರ್ಥ ಇಲ್ಲ. ಶಬ್ದ ಇದೆ, ನದಿ ತೀರೆ ಪಂಚಫಲಾನಿ ಸಂತಿ ಅಂತ ಶಬ್ದ ಇದೆ, ಅರ್ಥ ಇಲ್ಲ, 5 ಹಣ್ಣಿಲ್ಲ. ಅದರಿಂದ ಶಬ್ದವನ್ನು ಅಪ್ರಮಾಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಈ ದೋಷ ಪ್ರತ್ಯಕ್ಷದ ಶಬ್ದದಲ್ಲಿದೆ, ಆದ್ದರಿಂದ ಶಬ್ದವನ್ನು ಅಪ್ರಮಾಣ ಅಂತ ಹೇಳ್ತೀರಾ ಅಂತಂದರೆ ಪ್ರತ್ಯಕ್ಷದಲ್ಲಿ ಈ ದೋಷ ಇದೆ. ಯಾಕೆ ಅಂತಂದರೆ ಇದಂ ರಹಿತಂ ಜ್ಞಾನ ಬಂತು. ಯಾವಾಗ ಬಂದದ್ದು? ಶುಕ್ತಿ ನೋಡಿ, ಶುಕ್ತಿಯನ್ನು ನೋಡಿ ರಜತಾಜ್ಞಾನ ಬಂತು. ಯಾವುದರಿಂದ ಬಂದದ್ದು? ಪ್ರತ್ಯಕ್ಷದಿಂದ ಬಂದದ್ದು. ಅಲ್ಲಿ ಬಂದ ಜ್ಞಾನ ಏನು? ರಜತ ಅಂತ. ಅಲ್ಲಿರೋದೇನು? ಶುಕ್ತಿ. ಹಾಗಾದರೆ ರಜತ ಇಲ್ಲ. ಹಾಗಾದರೆ ರಜತ ಇಲ್ಲ, ರಜತಾಜ್ಞಾನ ಬಂದಿದೆ. ಹಣ್ಣಿಲ್ಲ, ಹಣ್ಣಿದೆ ಜ್ಞಾನ ಬಂದಿದೆ. ಎರಡು ಸಮಾನ ಆಯಿತು. ಅಂದರೆ ಶಬ್ದವನ್ನು ಅಪ್ರಮಾಣ ಅಂತ ಒಪ್ತೀಯ ಅಂತಂದರೆ ಪ್ರತ್ಯಕ್ಷವನ್ನು ಅಪ್ರಮಾಣ ಅಂತ ಒಪ್ಪಬೇಕಾಗತ್ತೆ ಅಂತ ನಾವು ಅವನಿಗೆ ಪ್ರತಿಬಂಧಿಯನ್ನು ಹೇಳ್ತೇವೆ. ಪ್ರತ್ಯಕ್ಷವನ್ನು ನೀನು ಪ್ರಮಾಣ ಅಂತ ಒಪ್ತೀಯ ಅಂತಂದರೆ ಹಾಗೆ ಆಗಮವನ್ನು ಪ್ರಮಾಣ ಅಂತ ಒಪ್ಪು. ಆಗಮವು ಅಪ್ರಮಾಣ ಆಗಿದೆ ಅಂತಾದರೆ ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಒಪ್ಪಬೇಡ ಅಂತ ನಾವು ಅವನಿಗೆ ಉತ್ತರ ಕೊಡ್ತೇವೆ. ಅವನು ಹೇಳೋದು ಇಷ್ಟೇ, ಶಬ್ದವು ಪ್ರಮಾಣ ಅಲ್ಲ, ಶಬ್ದ ಇದೆ, ಅರ್ಥ ಇಲ್ಲ, ಆದ್ದರಿಂದ ಅಪ್ರಮಾಣ ಅಂತ ಅವನು ಹೇಳ್ತಾನೆ. ಅಕ್ಷೈಕಮಾನತಾವಾದಿ, ಪ್ರತ್ಯಕ್ಷ ಒಂದೇ ಪ್ರಮಾಣ ಎಂಬುದಾಗಿ ಹೇಳುವಂತಹ ವಾದಕೃತ, ವಾದವನ್ನು ಮಾಡ್ತಕ್ಕಂಥವನು, ಕೋವ ಯಾವ ವಾದಿ, ದೀನೋನ ದೀನನಾಗುವುದಿಲ್ಲ, ದೈನ್ಯವನ್ನು ಹೊಂದುವುದಿಲ್ಲ, ಅವನು ದೀನನೇ ಆಗ್ತಾನೆ. ಅಕ್ಷೈಕಮಾನತಾವಾದಿ, ಪ್ರತ್ಯಕ್ಷ ಒಂದೇ ಪ್ರಮಾಣವೆಂಬುದಾಗಿ ಹೇಳುವಂತಹ ವಾದಕೃತ, ವಾದವನ್ನು ಮಾಡ್ತಕ್ಕಂತಹ ಕೋವ ಯಾವ ವಾದಿಯಾದರೂ ಕೂಡ ದೀನೋನ ದೀನನಾಗುವುದಿಲ್ಲವೇನು? ದೀನನೇ ಆಗುತ್ತಾನೆ. ಏವಂಚ ಅಕ್ಷೈಕಮಾನತಾವಾದಿ ವಾದಕೃತ ಕಹ ವಾದಿ ನೋ ನ. ಯಾರು ಅಕ್ಷೈಕ ಮಾನತಾವಾದಿ, ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಎಂಬುದಾಗಿ ಹೇಳ್ತಕ್ಕಂಥವನು, ವಾದಕೃತ ವಾದ ಮಾಡ್ತಕ್ಕಂತಹ ಕಹವಾದಿ ಯಾವ ವಾದಿ ಇದ್ದಾನೋ ಅವನು ನೋ ಅಂದರೆ ನ ಅಂದರೆ ಏನು? ನ ಸರ್ವೋಪಿ ದೀನಯೇವ ಇತ್ಯರ್ಥ. ಎಲ್ಲರೂ ಕೂಡ ದೀನರೇ ಆಗ್ತಾರೆ. ಯಾರ್ಯಾರು ವಾದ ಮಾಡ್ತಾರೋ ಆ ಎಲ್ಲ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಎಂಬುದಾಗಿ ಹೇಳಿ ವಾದ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ದೀನರೇ ಆಗ್ತಾರೆ. ದೀನರೇ ಆಗ್ತಾರೆ ಅಂದರೆ ಏನರ್ಥ? ತಾವು ಹೇಳಿದಂತಹ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ಹೊಂದಿಲ್ಲ ಅಂತರ್ಥ. ಅವರಿಗೆ ಬೇಕಾಗಿರ್ತಕ್ಕಂತಹ ಸಂಪತ್ತಿಲ್ಲ. ಏನು ಸಂಪತ್ತು? ವಾದ ಮಾಡಲಿಕ್ಕೆ ಬೇಕಾದ ಸಂಪತ್ತು ಯುಕ್ತಿ ಮತ್ತು ಶಬ್ದ, ಅದು ಅವನಲ್ಲಿಲ್ಲ, ಅದು ಪ್ರಮಾಣ ಅಲ್ಲ, ಅದರಿಂದ ದೀನನಾಗ್ತಾನೆ ಅಂತ. ಅದಕ್ಕೆ ಬೇಕಾದ ಸಂಪತ್ತಿಲ್ಲ ಅಂತರ್ಥ. ದೀನೋನಾ ದೀನ ಅಲ್ಲವೇನೋ ಅಂತ ಕ್ವಶನ್ ಮಾರ್ಕ್. ದೀನನೇ ಅಂತ ಅರ್ಥ. ಸರ್ವೋಪಿ ದೀನಃ ಏವ ಇತ್ಯರ್ಥ. ಎಲ್ಲರೂ ಕೂಡ ದೀನರೇ ಆಗ್ತಾರೆ ಅಂತ. ಪ್ರತಿವಾದಿನಂ ಪ್ರತಿ ವಕ್ತುಂ ಯೋಗ್ಯಾಯಾಹ ಯುಕ್ತೇಃ ಉಕ್ತೇಶ್ಚ ಅಭಾವಾತ್ ಇತಿ ಭಾವಃ. ದೀನ ಯಾಕೆ? ಪ್ರತಿವಾದಿಗೆ ಅವನು ಹೇಳಬೇಕಾಗಿರ್ತಕ್ಕಂತಹ ಉಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ. ಉಕ್ತಿ ಇಲ್ಲ ಅಂದರೆ ಶಬ್ದ ಪ್ರಮಾಣ ಅಲ್ಲ, ಯುಕ್ತಿ ಇಲ್ಲ ಅಂತಂದರೆ ಅನುಮಾನ ಪ್ರಮಾಣ ಅಲ್ಲ. ಆದ್ದರಿಂದ ಪ್ರತಿವಾದಿಗೆ ಅವನು ತನ್ನ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಹೇಳಬೇಕಾಗಿರ್ತಕ್ಕಂತಹ ಪ್ರತಿವಾದಿನಂ ಪ್ರತಿ ವಕ್ತುಂ, ಯಾರು ಶಬ್ದವೂ ಪ್ರಮಾಣ ಅಂತ ಹೇಳ್ತಾರೋ, ಆಗಮವೂ ಪ್ರಮಾಣ, ಅನುಮಾನವೂ ಪ್ರಮಾಣ ಅಂತ ಹೇಳ್ತಾರೋ, ಅವರಿಗೆ ಅವನು ಹೇಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಯೋಗ್ಯವಾದಂತಹ ಯುಕ್ತಿಯಾಗಲಿ ಉಕ್ತಿಯಾಗಲಿ ಅನುಮಾನ ಆಗಲಿ ಆಗಮ ಆಗಲಿ ಅವನಿಗೆ ಇಲ್ಲವೇ ಇಲ್ಲ. ಆದ್ದರಿಂದ ಅವನು ದೀನನಾಗ್ತಾನೆ ಅಂತ. ಶ್ರೀಕೃಷ್ಣಾರ್ಪಣವಸ್ತು.